दामोदरः सहः महीधरो महाभागो वेगवान् अमिताशनः महीधरो महाभागो वेगवान् अमिताशनः विक्षरो रोहितो मार्गो हेतुर्दामोदरः सहः महीधरो महाभागो वेगवान् अमिताशनः विक्षरः रोहितः मार्गः हेतुः दामोदरः सहः महीधरः महाभागः वेगवान् अमिताशनः 10 ನಾಮ ವಿಕ್ಷರ ಮೊದಲನೇ ನಾಮ ಕ್ಷರ ಅಂದ್ರೆ ಕ್ಷರ ಸಂಚನೆ ಸವಿಯವನು ನಾಶವಾಗುವನು ಮಾರ್ಪಾಡಾಗುವನು ಅಂತ ಅದಿಲ್ಲದ್ದು ವಿಕ್ಷರ ವಿಗತಃ ಕ್ಷರ ವಿಕ್ಷರ ಮಾರ್ಪಾಡಿಲ್ಲದವನು ನಾಶವಿಲ್ಲದವನು ಏಕರೂಪರಾಗಿರ್ತಕ್ಕವನು ಕೂಟಸ್ಥನು ಅಂತ ಅರ್ಥ ಆತ್ಮರು ಎಂದೆಂದಿಗೂ ಇದೇಕ ಪ್ರಕಾರ ಇರೋದ್ರಿಂದ ನಮಗೆ ಏನು ಹೇಳ್ತೀಯೋ ವಿಷಯ ಮಾಡಿದ್ದಾನೆ ವಿಕ್ಷರನು ನಾಶರಹಿತನು ವಿಕಾರರಹಿತನು ಅಂತ ಅರ್ಥ ರೋಹಿತ ಅಂತ ಎರಡನೇ ಪದ ಇವತ್ತಿನ ಎರಡನೇ ನಾಮ ರೋಹಿತ ರೋಹಿತ ಇಲ್ಲಿ ಭಾಷ್ಯಕಾರ ಏನು ಮಾಡಿಬಿಟ್ಟಿದ್ದಾರೆ ಆ ಪ್ರಳಯವಾದಾಗ ಆ ಸಪ್ತರ್ಷಿಗಳನ್ನು ಕಾಪಾಡೋಕ್ಕೋಸ್ಕರವಾಗಿ ಕೆಂಪಾದ ಮೀನಾಗಿ ತನ್ನ ಸ್ವಇಚ್ಛೆಯಿಂದ ಕೆಂಪಾದ ಮೀನಾಗಿ ಅವರೆಲ್ಲರನ್ನು ಕರ್ಕೊಂಡು ದಡಕ್ ಮುಟ್ಟು ಬಂದಿಗೆ ಕರ್ಕೊಂಡು ಹೋಗಿ ಸೇರಿಸ್ದ ಅಂತ ಅರ್ಥ ಮಾಡಿದ್ದಾರೆ. ಆದ್ರೆ ಅದು ಒಂದು ಅರ್ಥ ಆಗಿರ್ಬೋದು, ಅದು ಅಲ್ಲ ಅನ್ನೋದಲ್ಲ. ಅದ ಪ್ರಸಿದ್ಧಾರ್ಥ ಕೆಂಪಾದವನು ಅಂದ್ರೆ ನಮ್ಮ ಇದರಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಮಧುವಿದ್ಯೆಯಲ್ಲಿ ಆದಿತ್ಯನಿಗೆ ಉದಯ ಕಾಲದಲ್ಲಿ ರೋಹಿತ ರೂಪ ಅದನ್ನು ವಸುಗಳು ಉಪಜೀವಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದು ಆದಿತ್ಯದಲ್ಲಿ ಮಧು ಅಂತ ಭಾವನೆ ಮಾಡಿ ಆ ಮಧುವಿನಲ್ಲಿ ಕೆಂಪು ಬಣ್ಣ ಇದೆಯಲ್ಲ, ಜೇನುತುಪ್ಪದಲ್ಲಿ ಕೆಂಪು ಬಣ್ಣ ಇರ್ತಲ್ಲ ಅಂತರ ಇದು ಕೆಂಪು. ಆ ರೂಪದವನು ಆದಿತ್ಯಾತ್ಮಕನಾಗಿದ್ದಾನೆ, ಶ್ರೀರುದ್ರನು ಆದಿತ್ಯಾತ್ಮಕನಾಗಿದ್ದಾನೆ ಅಂತ ಭಾವನೆ ಮಾಡೋದು. ಆದಿತ್ಯನಿರ್ತಕ್ಕಂತಹ ರಕ್ತವರ್ಣ ಏನಿದೆ ಆ ಸ್ವರೂಪದಿಂದ ತೋರುವಾತನು ಅಂತ ಭಾವನೆ ಮಾಡೋದು. ಆದಿತ್ಯಾತ್ಮಕ ಅಂತ ಅರ್ಥ ಮಾಡೋದು. ಇದಗ್ನೇ ರೋಹಿತಂ ರೂಪಂ ಮತ್ತು ಶ್ರುತಿ ಕೆಂಪಾದ ರೂಪ ಅಗ್ನಿಯ ರೂಪ ಅಂತ. ತೇಜೋಬಂಧಗಳಲ್ಲಿ ತೇಜಸ್ಸೇ ಮೊದಲನೇದು. ಆ ತೇಜಸ್ಸಿನ ಬಣ್ಣ ಕೆಂಪು. ಆ ಅಗ್ನಿ ರೂಪದವನಾಗಿದ್ದಾನೆ, ರೋಹಿತ ರೂಪದವನಾಗಿದ್ದಾನೆ ಅಂತ ಆ ರೀತಿಯೂ ಅರ್ಥ ಮಾಡ್ಕೋಬಹುದು. ರೋಹಿತ ಮಾರ್ಗ ಮೂರನೇ ನಾಮ. ಮಾರ್ಗ ಅಂತಂದ್ರೆ ನಿಜವಾಗಿ ಅಗ್ನೇನಯ ಸುಪಥ ರಾಯೇ ಅಸ್ಮಾನ್, ಒಳ್ಳೆಯ ಶೋಭನ ಪಥ ಸುಪಥ, ಒಳ್ಳೆಯ ಮಾರ್ಗದವನು ಅಂತಂದ್ರೆ ಯಾರು ಮುಮುಕ್ಷುರಾಗಿದ್ದಾರೋ ಅವರಿಗೆ ಹೋಗಿ ಸೇರಬೇಕಾದವನು ಅಂತ. ಇದರಲ್ಲಿ ಸಂಸ್ಕೃತದಲ್ಲಿ ಮಾರ್ಗ ಅನ್ವೇಷಣೆ ಅಂತ ಧಾತು ಇದೆ. ಹುಡುಕಬೇಕಾದವನು ಅಂತ ಒಂದು ಅರ್ಥ ಇದೆ. ಇನ್ನೊಂದು ದಾರಿ ಅಂತ ಅರ್ಥ ಇದೆ. ನಿಜವಾಗಿ ಮುಮುಕ್ಷುಗಳಿಗೆ ದಾರಿ ರೂಪದವನಾಗಿದ್ದಾನೆ ಅಂತ ಅರ್ಥ. ಮಾರ್ಗನು ಅಂದ್ರೆ ಮುಮುಕ್ಷುರಾದವರು ಆ ಪರಮಾತ್ಮನ ಮಾರ್ಗದಲ್ಲಿ ಹೋದ್ರೆ ಅಲ್ಲಿ ಶಾಂತಿ ಸುಖ ನೆಮ್ಮದಿ. ಅದನ್ನು ಮಾರ್ಗ ಅಂತಂದ್ರೆ ಮೋಕ್ಷ ಪ್ರಾಪ್ತಿಗೆ ದ್ವಾರವಾಗಿದ್ದಾನೆ ಅಂತ ಅರ್ಥ. ಮೋಕ್ಷ ಪ್ರಾಪ್ತಿ ಆಗಬೇಕು ಅಂತ ಬಯಸುವಂತಹ ಮುಮುಕ್ಷುಗಳಿಗೆ ದ್ವಾರವಾಗಿದ್ದಾನೆ ಅನ್ನೋ ಕಾರಣದಿಂದ ಅವನ ಮಾರ್ಗ. ಇನ್ನು ಕರ್ಮೋಪಾಸಕರಿಗೆ ಉತ್ಸಾಹ ದಕ್ಷಿಣ ಮಾರ್ಗ ರೂಪದಿಂದ ಇವನೇ ಇರುವನು. ಪರಮಾತ್ಮನೇ ಉಪಾಸಕರಿಗೆ ಉತ್ಸಾಹ ಮಾರ್ಗದಿಂದಲೂ ಕರ್ಮಿಗಳಿಗೆ ದಕ್ಷಿಣ ಮಾರ್ಗದಿಂದಲೂ ಅವನೇ ತನ್ನನ್ನು ವಿಭಾಗ ಮಾಡಿಕೊಂಡು ದ್ವೇ ಶ್ರುತಿ ಅಷಣವಂ ಅಹಂ ದೇವಾನಾಂ ಉತ್ಸಾಹ ಮಾರ್ಗ, ಪಿತೃಣಾಂ ದಕ್ಷಿಣ ಮಾರ್ಗ. ಈ ಎರಡು ಮಾರ್ಗದಿಂದ ಪರಮಾತ್ಮನೇ ತೋರ್ಕೊಂಡಿದ್ದಾನೆ ಎಂದು ಅವನು ಗೀತೆಯಲ್ಲಿ 8ನೇ ಅಧ್ಯಾಯದ ಕೊನೆಯಲ್ಲಿ ಅವನೇ ಅಗ್ನಿ ಜ್ಯೋತಿ ಷಣ್ಮಾಸ ಉತ್ತರಾಯಣಂ ಧೂಮೋ ರಾತ್ರಿ ಷಣ್ಮಾಸ ದಕ್ಷಿಣಾಯಣಂ. ಕರ್ಮಗಳಿಗೂ ಉಪಾಸಕರಿಗೂ ಎರಡು ಮಾರ್ಗದಿಂದ ಅವನು ತೋರ್ಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಇನ್ನು ಮುಮುಕ್ಷುಗಳಿಗೆ ಮೋಕ್ಷ ಮಾರ್ಗನಾಗಿದ್ದಾನೆ ಅಂತ ಭಾವನೆ ಮಾಡ್ಬೋದು. ಮೋಕ್ಷ ಸ್ವರೂಪನಾಗಿದ್ದಾನೆ ಅಂತ ಮಾರ್ಗ ಹುಡುಕಬೇಕಾದವನು ಮಾರ್ಗ ಅನ್ವೇಷಣೆ ಅಂತ ತಗೋಬಹುದು ಪರಮಾತ್ಮನ ಮಾರ್ಗ ಅಂತ. ಇನ್ನು ಹೇತು, ಹೇತುರ್ನ ಕಾರಣಂ ಬೀಜಂ ಅಂತ. ಹೇತು ಪುಲ್ಲಿಂಗ, ಹೇತು ಮಾ ಅಂತ ಹೇಳಿದೆ. ಅವನು ಜಗತ್ತಿಗೆ ಕಾರಣನು, ಸಮಸ್ತರ ಉದ್ಭವಕ್ಕೂ ಕಾರಣ. ಜಗತ್ತಿನ ಏನು ಆಗ ಹೋಗ್ಬೇಕಾದ್ರೂ ಎಲ್ಲಕ್ಕೂ ಅವನೇ ಕಾರಣ, ಅವನ ಹೇತು ಅಂತ. ಕಾರಣ ರೂಪ ಅಂತ. ಏನೇನಾದ್ರೂ ಆಗ್ತಾ ಇದೆ ಅಂದ್ರೆ ಅದು ಮೂಲತಃ ಪರಮಾತ್ಮನೇ ಕಾರಣ. ಮಳೆ ಬಂತು ಅಂದ್ರೆ ಆ ಪರಮಾತ್ಮ ಸಂಕಲ್ಪ ಕಾರಣ. ಚಳಿ ಆಗ್ತಾ ಇದೆ ಅಂದ್ರೆ ಆ ಪರಮಾತ್ಮ ಸಂಕಲ್ಪ ತಂಪಾಗಿರ್ಬೇಕು, ಸರಿಯಾಗಬೇಕು. ಕರೋನಾ ಬರಬೇಕು, ಅದು ಅವನ ಸಂಕಲ್ಪವೇ. ಏನು ಜಗತ್ತಿನ ಸಮಸ್ತ ಬದಲಾವಣೆಗೂ ಅವನೇ ಮೂಲ ಕಾರಣ ಅಂತ. ಇನ್ನು ಮುಮುಕ್ಷುಗಳಿಗೆ ಆತ್ಮಜ್ಞಾನ ಉಂಟಾಗೋದಕ್ಕೂ ಅವನೇ ಕಾರಣ.
ಏಷಕೇವ ಸಾಧು ಕರ್ಮಕಾರೀತಿ ಯಮೇಭ್ಯೋ ಲೋಕೇಭ್ಯೋ ನಿನೀಶತೆ ಏಷಕೇವ ಅಸಾಧು ಕರ್ಮಕಾರೀತಿ ಯಮ ಅಧೋ ಲೋಕೋ ನಿನೀಶತೆ ಅಂತ ಕೌಶಿತಿಕೆ ಉಪನಿಷತ್ತಲ್ಲಿ ಪರಮಾತ್ಮನೇ ಯಾರನ್ನು ಉದ್ಧಾರ ಮಾಡಬೇಕು ಅನ್ಕೋತಾನೋ ಅವನ ಒಳ್ಳೆ ಕರ್ಮ ಮಾಡಿಸಿ ಅವನು ಉದ್ಧಾರ ಮಾಡಿ ಆತ್ಮಜ್ಞಾನ ಕೊಟ್ಟು ಕೃತಾರ್ಥ ಮಾಡ್ತಾನೆ. ಯಾರನ್ನು ತಳ್ಳಬೇಕು ಅನ್ಕೋತಾನೆ ಅವನ ಆಧಾರ ಪಾಪಕರ್ಮ ಮಾಡಿ ಅವನು ಕೆಳಗೆ ತಳ್ತಾರೆ. ಇದೇನು ಪರಮಾತ್ಮ ರಾಗದ್ವೇಷ ಇದೆಯೋ ಅಂದ್ರೆ ಹಾಗಲ್ಲ. ಕುರುವಂತ ಕಾರ್ಯ ಇದೆ ಅಂತ ಯಾರು ಪಾಪಕರ್ಮ ಮಾಡ್ತಿರ್ತಾನೋ ಅದಕ್ಕೂ ಅವನು ಸಾಕ್ಷಿಯಾಗಿದ್ಕೊಂಡು ಪ್ರೇರಕರಾಗಿ ಅನುಮೋದಕನಾಗಿ ಇರ್ತಾನೆ. ಒಳ್ಳೆಯ ಕರ್ಮ ಮಾಡುವವರೆಗೂ ಸಾಕ್ಷಿಯಾಗಿದ್ದಾಗಿದ್ದಾನೆ. ಅವನ ನಿಮಿತ್ತದಿಂದಲೇ ಎಲ್ಲ ನಡೆಯುತ್ತೆ ಅನ್ನೋ ಕಾರಣದಿಂದ ಅವನ ಹೇತು ಅವನೇ ಕಾರಣ ಅಂತ ಹೇಳ್ತಾ ಇದೆ. ಇನ್ನು ದಾಮೋದರ, ದಾಮ ಅಂದ್ರೆ ಹಗ್ಗ ಅಂತ, ಹಗ್ಗದಂತೆ ಉದ್ದವಾದ ಹೊಟ್ಟೆ ಉಳ್ಳವನು ಅಂತ. ಹಗ್ಗ ಹೇಗೆ ಉದ್ದವಾಗಿರುತ್ತೋ ಅಂದ್ರೆ ಅವನ ಹೊಟ್ಟೆಯೊಳಗೆ ಎಲ್ಲವೂ ಇದೆ ಅಂತ. ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗಗೋ ಭೋಜಿಗ. ಅವನ ಹೊಟ್ಟೆಯೊಳಗೆ ಇಲ್ಲದೇ ಇರೋ ಪದಾರ್ಥವೇ ಇಲ್ಲ. ಹಗ್ಗ ಉದ್ದವಾದ ಹೊಟ್ಟೆ ಅಂದ್ರೆ ಎಲ್ಲವನ್ನು ತನ್ನೊಳಗೆ ಅಡಗಿಸಿಕೊಂಡವನು. ವಿಶ್ವಗರ್ಭ ಅಂತ, ವಿಶ್ವವನ್ನೇ ಗರ್ಭದಲ್ಲಿ ಉಳ್ಳವನಾಗಿದ್ದಾನೆ ಅಂತ, ಎಲ್ಲವನ್ನೂ ತನ್ನ ಅಡಗಿಸಿಕೊಂಡಿದ್ದಾನೆ. ಅದನ್ನ ದಾಮೋದರ, ದಾಮೋದರ ದಾಮ ಇವ ಉದರಂ ಯಸ್ಯ ಸಹ. ದಾಮ ನಾಮ ಹಗ್ಗ ಅಂತ ಅರ್ಥ. ಹಗ್ಗದಂತೆ ಉದ್ದವಾದ ಅಂದ್ರೆ ಅವನ ಹೊಟ್ಟೆಗೆ ಎಷ್ಟು ಹಾಕಿದ್ರು ಅದೇನು ತುಂಬ್ತುಂತ ಇಲ್ಲ, ಅದು ಅನಲ. ಅದು ಛಾಂದೋಗ್ಯೋಪನಿಷತ್ತಲ್ಲಿ ಒಂದು ಇದಿದೆ, ಒಂದು ಉಪಾಸನೆ, ಕೋಶ ವಿಜ್ಞಾನ ಅಂತ ಒಂದು ಉಪಾಸನೆ. ಆ ಕೋಶ ಅಂತಂದ್ರೆ ಈ ವಿಶ್ವವನ್ನೇ ಒಂದು ಕೋಶ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಡಿಯ ಬಾಟಮ್ ಯಾವುದು ಅಂದ್ರೆ ಭೂಮಿ ಅಂತೆ. ಅದಕ್ಕೆ 4 ಕಡೆ ಗೋಡೆ ಯಾವುದು ಅಂತಂದ್ರೆ ದಿಕ್ಕುಗಳೇ ಅಂತೆ. ಅದಕ್ಕೆ ಮೇಲ್ಗಡೆ ಬಿಲ ಜುಲೋಕವಂತೆ. ಅದರಲ್ಲಿ ವಿಶ್ವಾನು ಸಂಪತ್ತು ಅದರೊಳಗೆ ಇಟ್ಟಿರುವಂತೆ. ಪೂರ್ವ ದಿಕ್ಕಿನ ಇದಕ್ಕೆ ಗೋಡೆಗೆ ಜುಹೂರ್ ನಾಮ ಹೆಸರು, ಜುಹೂದ್ ಹೆಸರು. ದಕ್ಷಿಣ ದಿಕ್ಕಿನ ಗೋಡೆಗೆ ಸಹಮಾನ ಅಂತ ಹೆಸರು. ಆಮೇಲೆ ಉದೀಚಿಗೆ ಸಹಮಾನ, ಸುಭೂತ ಅಂತ ಒಂದಕ್ಕೆ ಹೆಸರು. ಹೀಗೆ ವಾರುಣಿ ಒಂದು. ಈಗ 4 ಅದು ಸಮೃದ್ಧವಾಗಿರ್ತಕ್ಕಂತಹ ಕೋಶ ಅದು. ಅದರೊಳಗೆ ವಾಯು ಎಂಬುವಂತಹ ಕರು ಓಡಾಡ್ತಿದೆಯಂತೆ. ಅದಕ್ಕೆ ತಂದೆ ತಾಯಿ ದಿಕ್ಕುಗಳೇ ಅಂತೆ. ತಂದೆ ತಾಯಿ ಎಂಬ ದಿಕ್ಕುನ ಮಗುವಾದಂತಹ ವಾಯು ಈ ಭುವನ ಕೋಶದ ಒಳಗೆ ಸಂಚಾರ ಮಾಡ್ತಿದ್ರೆ ಎಂದಿಗೂ ಆ ವಾಯು ತನ್ನ ತಂದೆ ತಾಯಿನ ಮಾತ್ರ ಬಿಟ್ಟಿರುವಂತೆ, ದಿಕ್ಕುಗಳನ್ನು ಬಿಟ್ಟು ಎಲ್ಲಾ ದಿಕ್ಕುಗಳು ಅವನು ತಂದೆ ತಾಯಿ ನೋಡ್ಕೊಳ್ತಾನೆ, ಸಂಬಂಧ ಇಟ್ಕೊಂಡೇ ಇರ್ತಾನೆ ಅಂತ. ಇದನ್ನು ಯಾರು ಉಪಾಸನೆ ಮಾಡ್ತಾನೋ ಅವನು ಇರುವವರೆಗೂ ಅವ್ರ ಮಕ್ಕಳು ಅವನ ಮುಂದೆ ಹೋಗಲ್ವಂತೆ. ಇದೊಂದು ತಮಾಷೆ ಹೇಳಿದೆ. ಇದನ್ನು ಯಾರು ಉಪಾಸನೆ ಮಾಡ್ತಾರೋ ದಿಕ್ಕುಗಳ ವತ್ಸ ವಾಯುರ್ ದಿಶಾಂ ವತ್ಸ ಯಹ ವೇತ್ತಿ ಸ ಪುತ್ರರೋಧಗಂ ನ ರೋಧಿತಿ. ಪುತ್ರ ನಿಮಿತ್ತವಾದ ರೋಧನ ಅವನು ಬರೋದಿಲ್ಲ ಅಂತ ಒಂದು ಕಥೆ ಹೇಳಿದೆ, ಶ್ರುತಿ ಹೇಳಿದೆ. ಅವಾಂತರವಾಗಿ ಇದು ಅಷ್ಟೇ ಅಲ್ಲ, ವಸುಧಾನ ಅಂತ ಇದಕ್ಕೆ ಹೆಸರು. ಯಾವುದಕ್ಕೆ? ಈ ವಿಷಯಕ್ಕೆ ಸಮಸ್ತ ಸಂಪತ್ತು ಇದೆ. ಇದನ್ನು ಉಪಾಸನೆ ಮಾಡಿದವನಿಗೆ ಸಿಕ್ಕಾಪಟ್ಟೆ ಐಶ್ವರ್ಯ ಬಂದ್ಬಿಡುತ್ತಂತೆ, ಐಶ್ವರ್ಯ ಸುರಿದು ಬಿಡುತ್ತಂತೆ. ಹಾಗೆ ಒಂದು ದಾಮೋದರ ಅಂದ್ರೆ ತನ್ನ ಹೊಟ್ಟೆಗೆ ಇಡೀ ವಿಶ್ವವನ್ನೆಲ್ಲ ಅಡಗಿಸಿಕೊಂಡಂತ ಮಹಾನುಭಾವ ವಿಶ್ವಾತ್ಮ. ಇನ್ನೊಂದು ಸಹಹ ಅಂತ ಇನ್ನೊಂದು ನಾಮ. ಸಹ ಅಂದ್ರೆ ಮಹಾ ಸಹನಾಶೀಲನವನು, ಸಹಿಸಿಕೊಳ್ಳುವನಾತನು ಅಂತ ಅರ್ಥ. ಅಂಥ ತುಂಬಿದ ಸಭೆ, ರಾಜಸೂಯ ಯಾಗ ಮುಗಿದ್ಬಿಟ್ಟು ಅಘೃತಾಂಬೂಲ ಕೊಡಬೇಕು ಅಂತಂದಾಗ ಯಾರು ಕೊಡಬೇಕು ಅಂತಂದಾಗ ಧರ್ಮರಾಜ ಭೀಷ್ಮಾಚಾರ್ಯ ಹೋಗಿ ಕೇಳ್ತಾರೆ ಯಾರು ಕೊಡ್ಬೇಕು ಅಂತ. ಭೀಷ್ಮ, ಇನ್ಯಾರು ಕೊಡ್ತೀಯೋ? ಅದೆಲ್ಲ ಮಹಾನುಭಾವ ಪರಮಾತ್ಮ ಶ್ರೀಕೃಷ್ಣ ನಾರಾಯಣ ಅವನು ಕೊಡುವಂತ. ಕೊಟ್ಟಿದ್ದೆ ತಡ ಎದ್ದಿಂತ ಶಿಶುಪಾಲ ಬೈಯ ಶುರು ಮಾಡ್ದ. ಬೈದ ಅಂದ್ರೆ ಅಂತ ತುಂಬಿದ ಸಭೆಯಲ್ಲಿ ಅಷ್ಟು ಬೈತಾ ಇದ್ರೆ ನಿರ್ವಿಕಾರಿಯಾಗಿದ್ದ. ಆದ್ರೆ ಅವನು ಒಂದು ತಾಯಿಗೆ ಮಾತು ಕೊಟ್ಟಿದ್ದ. ಅವನು ಶಿಶುಪಾಲ ಹುಟ್ಟುವಾಗ ಎಲ್ಲ ಅಂಗಾಂಗಗಳು ವಿಕಲವಾಗಿತ್ತು, ಸೊಟ್ಟಪಟ್ಟ ಇತ್ತು, ಕೈ ಕಾಲೆಲ್ಲ ಸೊಟ್ಟಪಟ್ಟ ಇತ್ತು. ಒಂದು ಅಶರೀರವಾಣಿ ಆಯಿತು. ಏನು? ಯಾರ ತೊಡೆ ಮೇಲೆ ಈ ಮಗುವನ್ನು ನೀನು ಕೂರಿಸ್ತೀಯೋ ಅವಾಗ ಕೂರಿಸಿದಾಗ ನಿನ್ನ ಮಗುವಿನ ಅಂಗಾಂಗ ಸರಿ ಆಗುತ್ತೋ ಅವನೇ ಇವನಿಗೆ ಮೃತ್ಯು ಅಂತಾನೆ. ಹಾಗಾದ್ರೆ ಸರಿ ಆಗತ್ತೆ ಅಂತ ಆಯ್ತು ಅಂತ ತಾಯಿಗೆ ಒಂದು ಸಮಾಧಾನ ಆಯ್ತು. ಮನೆಗೆ ನೋಡೋ ಬಂದರ ಎಲ್ಲರ ತೊಡೆ ಮೇಲೂ ಕೂರಿಸ್ತಾ ಇದ್ಲು ತಾಯಿ ಮಗುನ. ಏನು ಸರಿ ಆಗ್ತಿರ್ಲಿಲ್ಲ. ಒಮ್ಮೆ 6 ತಿಂಗಳು 8 ತಿಂಗಳು ಆಗಿದ್ದಾಗ ಕೃಷ್ಣ ಬರ್ತಾನೆ. ಕೃಷ್ಣನ್ ತೊಡೆ ಮೇಲೆ
ಕೂರಿಸ್ತಾಳೆ, ಎಲ್ಲ ಅಂಗಾಂಗ ಸರಿ ಆಗ್ಬಿಡುತ್ತೆ. ಅದು ಶಿಶುಪಾಲನ ತಾಯಿ, ಶಿಶುಪಾಲವಲ್ಲ, ಪಾಂಡವರ ಇವರು ಜ್ಞಾತಿಗಳು ಅಲ್ಲ, ದೂರದ ಇವ್ರ ಸಂಬಂಧವೂ ಹೌದು ಕೃಷ್ಣನಿಗೆ. ಶಿಶುಪಾಲನ ತಾಯಿ ಅವಳು ಕೈ ಮುಗಿದು ಕೇಳ್ಕೊಂಡ್ಬಿಟ್ಲು, ಕೃಷ್ಣ ಈಗ ಒಂದು ಅಶರೀರಾಣಿ ಆಯ್ತಪ್ಪ, ಯಾರ ತೊಡೆ ಮೇಲೆ ಮಗು ಕೈ ಅಂಗಸರಿ ಆಯ್ತು ಅವನಿಗೆ ಮುಚ್ಚು ಆಗ್ತದೆ ಅಂತ, ದಯವಿಟ್ಟು ನೀನು ನನ್ನ ಮಗನ ಕೊಯ್ಬೇಡ, ನೀನು ಬೇಡ್ಕೊಳ್ತೀನಿ, ಕಾಲು ಹಿಡ್ಕೊತೀನಿ, ನಮಸ್ಕಾರ ಮಾಡ್ತೀನಿ, ಪ್ರಾರ್ಥನೆ ಮಾಡ್ಕೊಳ್ತೀನಿ, ದಯವಿಟ್ಟು ನನ್ನ ಮಗನ ಕೊಲ್ಲಬೇಡ ಅಂತ ಹೇಳ. ಆ ಸರ್ವಜ್ಞಾನ ಪರಮಾತ್ಮ ಗೊತ್ತಿಲ್ವೇ? ಮತ್ತೆ ಆಯ್ತು ನಿನ್ನ ಮಾತಿಗೆ ಒಪ್ಕೊಳ್ತೀನಿ, ಆದರೆ ಅದು ಅವನು ಮಾಡುವ ತಪ್ಪಿಗೂ ಒಂದು ಲಿಮಿಟೇಷನ್ ಇರಬೇಕು. ಅವನು ನನಗೆ ಎಷ್ಟು ಪ್ರತೀಕಾರ ಮಾಡ್ತಾನೆ ಅನ್ನೋದ ಮೇಲೆ ಕೊಲ್ಲಲ್ಲ ಅಂತ ಹೇಳ್ತೀನಿ. 100 ತಪ್ಪು ನಾನು ಸಹಿಸ್ಕೊಳ್ತೀನಿ, ಅವನನ್ನ 100 ತಪ್ಪಿನ ಮೇಲೆ ನಿನ್ನ ಸಹಿಸ್ಕೊಳಕ್ ಆಗೋದಿಲ್ಲ, ಇದು ಮನುಷ್ಯನ ಸ್ವಭಾವ, ಇದು ಆಯ್ತಪ್ಪ 100 ತಪ್ಪು ನೋಡಿದವ್ರಿಗೆ ನಾನು ನೋಡ್ಕೊಳ್ತೀನಿ ಮಗ ಅಂತ. ಆಯ್ತು, ನಾನು 100 ತಪ್ಪು ಮಾಡುವವರೆಗೂ ಅವ್ನಿಗೇನು ಮಾಡಲ್ಲ ಅಂತ. ಅದು ಅವನಿಗೆ ರಾಸೂಯ ಅವಭದ ಸಮಯದಲ್ಲಿ ಕಾಲ ಕೂಡಿ ಬಂದಿತ್ತು. ಬೈದ ಕೃಷ್ಣ ಎಣಿಸ್ಕೊತಾ ಇದ್ದಾರೆ, 1 ಆಯ್ತು, 2 ಆಯ್ತು, 3 ಆಯ್ತು, 90 ಆಯ್ತು, 100 ಆಯ್ತು, 101 ಬೈದಪ್ಪ. ಬೈದ್ಮೇಲೆ ಅಲ್ಲೇ ಆ ಹಣ್ಣಿನ ತಟ್ಟೆ ಐತೆ, ಹರವಾಣ ಆಯ್ತಲ್ಲ, ಚಲ ಹೊಡೆದಪ್ಪ, ಸುಧಾ ತಲೆ ಹಾರೋದು. ಎಲ್ಲರಿಗೂ ಆಶ್ಚರ್ಯ, ಇಷ್ಟೊಂದು ಬೈತಾ ಇದ್ರು ಕೃಷ್ಣ ಒಂಚೂರು ಅವನಿಗೆ ಇದಾಗ್ತಿಲ್ಲ ಅಂತ. ನಕುಲ ವಿರೋಧ ಮಾಡ್ತಾನೆ, ಬಾಕಿ ಭೀಷ್ಮ ಬೇಡ, ಬೈಬೇಡ, ಅನ್ಬೇಡ, ನಿನಗೇಕೆ, ನೀನ್ ಯಾರು ಅಂತ ಎಲ್ಲ ಹೇಳ್ದೆ. ನಮ್ಮ ಇಷ್ಟ ಕೊಡೋದು ಮಾಡೋದು ನೀ ಯಾರು ಕೇಳಕ್ಕೆ, ಇವರು ಅಂತಿದ್ದಾರೆ ನಕುಲಾದಿಗಳು. ಆದ್ರೂ ಕೂಡ ಅವನು ಬೈತಾನೆ ಇದ್ದಾನೆ. ಹೀಗೆ ಆ ಮರಣಕಾಲ ಬಂದ್ರೆ, ಆ ಪ್ರಾಪ್ತ ಕಾಲ ಬಂದ್ರೆ ಹೇಗೆ ಪ್ರೇರಣೆ ಆಗತ್ತೆ ಏನಕ್ಕೆ ಯಾರ ಮಾತು ಪಚ್ಚಾಗಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳಿ ಸಾಯೋ ಕಾಲ ಬಂದಾಗ ಆ ಕೆಟ್ಟ ಬುದ್ಧಿ ಬಂದು ಆ ರೀತಿ ಅವ್ರಿಗೆ ಇದಾಯ್ತು. ಹಾಗಾಗಿ ಎಲ್ಲ ನಾವು ಪ್ರಪಂಚದಲ್ಲಿ ಅಪಚಾರ ಮಾಡ್ತಿದೀವಲ್ಲ, ಪರಮಾತ್ಮನಿಗೆ ಮಾಡ್ತಾ ಇರುವಷ್ಟು ಅಪಚಾರ ಇನ್ನು ಯಾರಿಗೂ ನಾವು ಮಾಡ್ತಾ ಇಲ್ಲ. ನಿಜ ಹೇಳಿದ್ರೆ ಪರಮಾತ್ಮ ಅತ್ಯಂತ ಪ್ರಿಯತಮನಾಗಿ ಆತ್ಮನಾಗಿ ಹೃದಯದಲ್ಲಿದ್ರು ಕೂಡ ನಾವು ಅವನನ್ನು ತಪ್ಪಾಗಿ ತಿಳ್ಕೊಂಡ್ವಿ. ಒಬ್ಬ ವ್ಯಕ್ತಿಯನ್ನು ತಪ್ಪಾಗಿ ತಿಳ್ಕೊಂಡ್ರೆ, ಇವ ನಿಮ್ಮನೆ ಯಾರೋ ವ್ಯಕ್ತಿ ಬರ್ತಾರೆ, ಮನೆ ಬಂದ ವ್ಯಕ್ತಿಯನ್ನು ನೀವು ತಪ್ಪಾಗಿ ತಿಳ್ಬಿಟ್ಟು ಕೈ ಬಾಯಿ ಶುದ್ಧಿ ಇಲ್ಲ ಅಂತ ಕಾಣುತ್ತೆ, ಇವ್ರ ಮನೆ ಬಂದ್ಬಿಟ್ಟಿದ್ದಾರೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ನೀವು ಆ ಬಗ್ಗೆ ಗೊಣಕೊಂಡ್ಬಿಟ್ಟು ಆ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಬಂದವರಿಗೆ. ನಮ್ಗೆ ಆಗಲಿ, ಒಬ್ಬರ ಮನೆ ಹೋದಾಗ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ, ನಮ್ಮ ನಡವಳಿಕೆ ಬಗ್ಗೆ, ನಮ್ಮ ಸ್ವಭಾವದ ಬಗ್ಗೆ, ನಮ್ಮ ಇದ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ. ಇದು ಭಗವಂತನ ಪ್ರತಿಯೊಬ್ಬರು ಪ್ರತಿನಿತ್ಯ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ನಾನು ಹುಟ್ಟಿದ್ದೀನಿ, ನಾನು ಮಾಡೋದಾಗಿದ್ದೀನಿ, ಹೇಳೋದಾಗಿದ್ದೀನಿ, ಸಾವಿರಾಗಿದ್ದೀನಿ, ಎಲ್ಲ ಆರೋಪವು ಪರಮಾತ್ಮ ಮೇಲೆ ಮಾಡ್ತಿರೋದು. ನಾಮರೂಪದ ಆರೋಪ ಅಲ್ಲ ಪರಮಾತ್ಮನ ಮೇಲೆ. ಇಷ್ಟೆಲ್ಲ ಆರೋಪ ಮಾಡ್ತಿದ್ರು ಕೂಡ ಪರಮಾತ್ಮ ಕಿಂಚಿತ್ತು ಪ್ರತೀಕಾರ ಮಾಡ್ತಿಲ್ಲ. ಅದು ತಪ್ಪು ತಿಳುವಳಿಕೆಗೆ ಆ ತಪ್ಪಿಗೆ ಪನಿಷ್ಮೆಂಟ್ ಕೊಡ್ತಾ ಇದೆ. ಭಯ ಆಗತ್ತೆ, ಆಸೆ ಉಂಟಾಗುತ್ತೆ, ಆ ಕರ್ಮ ಮಾಡುವಂಗಾಗತ್ತೆ, ಜನ್ಮ ಬರುತ್ತೆ, ಪುಣ್ಯ ಪಾಪ ಸುಚ್ಕೊಳುತ್ತೆ. ಅದು ಭಗವಂತನು ಮಾತ್ರ ಎಷ್ಟೆಲ್ಲ ನೀವು ಆರೋಪ ಮಾಡಿದ್ರು ಕೂಡ ಒಂದಕ್ಕೂ ನಮ್ಗೆ ಪ್ರತೀಕಾರ ಮಾಡ್ತೀನಿ. ಅಷ್ಟೇ ಅಲ್ಲ, ಲೋಕದಲ್ಲಿ 3 ತಪ್ಪು ಅಕ್ಷಮ್ಯವಾದ ಅಪರಾಧ ಅಂತೀವಿ. ಯಾವ್ಯಾವುದೋ? ವ್ಯಭಿಚಾರ, ಕಳ್ತನ, ಸುಳ್ಳು ಹೇಳೋದು ಅಂತ. 3 ಪ್ರತಿನಿತ್ಯ ಮಾಡ್ತಾ ಇದ್ದೀವಿ ನಾವು. ಎಲ್ಲಿ ಸುಖವನ್ನು ಅನುಭವಿಸಬಾರ್ದೋ ಅಲ್ಲಿ ಅನುಭವಿಸೋದು ವ್ಯಭಿಚಾರ. ನಿಜವಾಗಿ ಆತ್ಮ ಸ್ವರೂಪದಲ್ಲಿ ನಾವು ಆನಂದ ಅನುಭವಿಸ್ಬೇಕಾಗಿತ್ತು. ನಮ್ಮದಲ್ಲದೆ ಇರುವ, ಅಸ್ತಿತ್ವವೇ ಇಲ್ಲದೆ ಇರುವಂತಹ ನಾಮರೂಪಗಳಿಂದ ಆನಂದವನ್ನು ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಇದೊಂದು ವ್ಯಭಿಚಾರವೇ. ಇದು ನಮ್ಗೆ ಸಂಬಂಧಪಡೋದ್ರಲ್ಲಿ. ಆಮೇಲೆ ನಮ್ದು ಅಲ್ಲದನ್ನು ನಮ್ದು ತಂದ್ಕೊಳ್ಳೋದೇ ಕಳ್ತನ. ಈ ಮನೆ ನಂದು, ಈ ದುಡ್ಡು ನಂದು, ಈ ಮೊಬೈಲ್ ನಂದು, ಈ ಕಾರ್ ನಂದು, ಎಲ್ಲವೂ ಈಶಾವಾಸ್ಯ ಬಿದಿಕಂ ಸರ್ವಮದಾಗ ನಿಂದೇನ ಇಲ್ಲಿ. ಆಮೇಲೆ ಎಲ್ಲವೂ ಸಕಲ ವಿಧ ಮಹಂಚ ವಾಸುದೇವ ಅಂತ ಆದ್ರೆ, ಎಲ್ಲವೂ ಬ್ರಹ್ಮ ಇದ್ದಾಗ ಇದು ಕುರ್ಚಿ, ಇದು ಗೋಡೆ, ಇದು ಜನ ಅಂತ ಸುಳ್ಳು ಹೇಳ್ತಾ ಇಲ್ವಾ? ಇರೋದೊಂದು ಹೇಳ್ತಾ ಇರೋದು ಇನ್ನೊಂದು. ಇರೋದೆಲ್ಲ ಎಲ್ಲವೂ ಭಗವಂತನೇ. ಎಲ್ಲವೂ ಭಗವಂತನೇ ಆದರೂ ನಾವು ಇದು ಭೂಮಿ, ಇದು ನೀರು, ಇದು ಬೆಂಕಿ, ಇದು ವಾಯು, ಇದು ಆಕಾಶ ಅಂತ ತಪ್ಪು ತಿಳ್ಕೊಳ್ತಾ ಇದ್ದೀವಿ. ಸುಳ್ಳು ಹೇಳ್ತಾ ಇದೀವಿ. ಸುಳ್ಳು ಹೇಳೋದೊಂದು, ಆಮೇಲೆ ಎಲ್ಲ ಪರಮಾತ್ಮದ ನಮ್ದು ಒಂದಷ್ಟು ಇಟ್ಕೊಂಡು ಇದು ಮಾಡೋದು, ಕಳ್ತನ ಮಾಡ್ತಾ ಇರೋದು 2, ನಂದು ತಂದ್ಕೊಳ್ಳೋದು. ಆಮೇಲೆ ಎಲ್ಲಿ ಸುಖವನ್ನ ಆನಂದವನ್ನ ಅನುಭವಿಸಬಾರ್ದು ಅಲ್ಲಿ ಅನುಭವಿಸ್ತಾ ಇದೀವಿ. ಕೆಲವು ಇದು ವ್ಯಭಿಚಾರವೂ ನಡೀತಾ ಇದೆ. ಆದರೂ ಕೂಡ
ಪರಮಾತ್ಮ ನಮ್ಮ ವಿಷಯಕ್ಕೆ ಯಾವುದೇ ಪ್ರತೀಕಾರ ಮಾಡ್ತೀನಿ ಜೊತೆಗೆ ಇದ್ಕೊಂಡು ಅವನು ನಮಗೆ ಸಹಕಾರ ಕೊಡ್ತಿದ್ದಾನೆ. ಅವನ ಕಾರಣ ಎಷ್ಟು ಅಂತ ಹೇಳೋಣ, ಪ್ರೇಮ ಎಷ್ಟು. ನಮ್ಮ ಶಾಸ್ತ್ರಕಾರರು ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಹೇಳಿಲ್ಲ. ಲೋಕದಲ್ಲಿ ಒಪ್ಪಿಕೊಂಡಂತ ಕಳ್ತನಕ್ಕೆ ಮಾತ್ರ ಪ್ರಾಯಶ್ಚಿತ್ತ, ಸುಳ್ಳಿಗೆ ಪ್ರಾಯಶ್ಚಿತ್ತ, ವ್ಯಭಿಚಾರಕ್ಕೆ ಹೇಳಿದ್ರೆ ಹೊರತು ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಹೇಳ್ಬಿಟ್ಟಿದ್ರೆ ಮೂರತ್ತು ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡು ಕೂತ್ಕೊಬೇಕಾಗಿತ್ತು. ಪರಮಾತ್ಮನ ಮಹಾ ಸಹನಾ ಗುಣ. ಇದನ್ನ ಪರಮಾತ್ಮನಿಗೆ ಈ ಸಹನಾ ಗುಣ ಸಹಜವಾಗಿದೆ, ಸ್ವರೂಪವಾಗಿದೆ, ಸ್ವಾಭಾವಿಕವಾಗಿದೆ ಅಂತ ಹೇಳಿ ನಾವು ಭಾವನೆ ಮಾಡಿದ್ರೆ ನಮಗೂ ಆ ಗುಣ ಬಂದ್ಬಿಟ್ಟು ನಮ್ಮನ್ನು ಯಾರಾದ್ರೂ ಒಂದು ಬೈದು ಮಾಡಿದ್ರು ನಮ್ಗೇನು ವಿಕಾರವಾಗಲ್ಲ. ಅಥವಾ ನಮ್ಗೇನಾದ್ರೂ ಕಷ್ಟ ಬಂದು ಕೂಡ ಸಹಿಸ್ಕೊಳ್ಳುವಂತಹ ಅಥವಾ ಫೇಸ್ ಮಾಡುವಂತಹ ಗುಣ ಶಕ್ತಿ ಬರುತ್ತೆ. ಏನೋ ಒಂದು ಕಾರಣಕ್ಕೆ ನಾವು ದುಡ್ಡು ಕಳ್ಕೊಂಡ್ವಿ, ಅಥವಾ ಏನೋ ಕಾಲಕ್ಕೆ ಆರೋಗ್ಯ ತಪ್ಪಿತು, ಅದೇ ಏನೋ ಕಾಲಕ್ಕೆ ಏನೋ ಒಂದು ಬಂದು ಇಷ್ಟು ಅಂಥ ಸಮಯದಲ್ಲೂ ಕೂಡ ನಾವು ಸ್ಟೇಬಲ್ ಆಗಿರೋದಕ್ಕೆ ಕಾರಣವಾಗುತ್ತೆ. ಪರಮಾತ್ಮನು ಸಹನ ಗುಣವನ್ನು ಕೂಡಿದವನು, ಆ ಸಹನಾ ಸ್ವರೂಪದವನು ಒಂದು ಭಾವನೆ ಮಾಡ್ತಾ ಮಾಡ್ತಾ ನಮಗೆ ಆ ಸಹನಾ ಗುಣ ಬರೋ ಹಂಗೆ ಅದು ಅನುಗ್ರಹವಾಗ್ಬಿಡುತ್ತೆ. ಯಾವ್ಯಾವ ಗುಣದವನು ಪರಮಾತ್ಮನ ಭಾವನೆ ಮಾಡ್ತಿರೋ ಆ ಗುಣ ನಿಮ್ದಾಗ್ಬಿಡುತ್ತೆ, ನಮ್ದಾಗ್ಬಿಡುತ್ತೆ. ಆದ್ರಿಂದ ಪರಮಾತ್ಮನು ಮಹಾ ಸಹನಾವಂತನು ಅಂತ ಹೇಳಿ ಭಾವನೆ ಮಾಡ್ತಾ ನಾವು ಸಹನಾವಂತರಾದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಅಕಸ್ಮಾತ್ ಹಸಿವು ಅಂತ ಹೇಳಿ ಮನೆ ಹೋಗಿರ್ತೀವಿ, ಆವಾಗ ಇಲ್ಲ ಇನ್ನು ಸ್ವಲ್ಪ ಒಂದು 1/4 ಗಂಟೆ ಆಗ್ಬೇಕು, ಅಡುಗೆ ಆಗಿಲ್ಲ ಅಂದ್ರೆ ಮುರಿದು ಬಿಡುತ್ತೆ, ಕೋಪ ಇಷ್ಟೊತ್ತಾದ ಅಡುಗೆ ಆಗಿಲ್ಲ, ಹಾಗೆ ಅಷ್ಟು ಸಹನೆ ಇರಲ್ಲ. ಅಥವಾ ಅಡುಗೆ ಪಾಪ ಮಾಡುವಾಗ ಅಮ್ಮ ಏನು ರುಚಿ ನೋಡಿ ಮಾಡಿರಲ್ಲ, ಒಂದಕ್ಕೊಂದು ಉಪ್ಪು ಕಮ್ಮಿ ಆಗಿರುತ್ತೆ, ಒಂದು ಖಾರ ಇರುತ್ತೆ, ಹೇ ಅಂತ ತಿನ್ನಕ್ಕಾಗಲ್ಲ, ಅಡುಗೆ ದನ ತಿನ್ಬೇಕು ಇದನ್ನ, ಹಂಗೆ ಹೇಗೆ ಬೈಯೋದು. ಅದಕ್ಕೆ ಅದನ್ನ ನಾವೇ ಸರಿ ಮಾಡ್ಕೋಬಹುದು. ಏನು ಉಪ್ಪು ಜಾಸ್ತಿ ಆಯ್ತು ಸ್ವಲ್ಪ ನೀರು ಹಾಕೊಂಡ್ರೆ ಆಯ್ತು, ಅಥವಾ ಇದನ್ನ ಇದು ಮಾಡ್ಕೊಂಡ್ರೆ ಇದನ್ನ ಉಪ್ಪು ಖಾರ ಆಗುತ್ತೆ ಒಂದು ತುಪ್ಪ ಹಾಕೊಂಡು ಆ ಸರಿ ಮಾಡ್ಬೇಕಾಗತ್ತೆ. ಅದಿಲ್ಲ, ಅದು ಬೈಯೋಕ್ ಬೇಗ ಬರುತ್ತೆ, ಬಹಳ ಬೇಗ. ಅದು ನಿಮಗೆ ಆ ನಾಲಿಗೆ ಮೂಳೆ ಇಲ್ವಲ್ಲ, ಅದು ಹೆಂಗ್ ಬೇಕಾದ್ರೂ ಹೊರಳ್ತಾ ಇರುತ್ತೆ, ಹೇಳ್ತಾ ಇರುತ್ತೆ, ಅದಕ್ಕೆ ಇತಿಮಿತಿ ಇಲ್ಲ. ಮಹೀಧರ ಅಂತ ಇನ್ನೊಂದು ನಾಮ. ಮಹೀಧರ ಅಂದ್ರೆ ಏನು? ಮಹೀಂ ಧರತಿ, ಭೂಮಿಯನ್ನು ಹೊತ್ಕೊಂಡು ಒಂದು. ಭೂಮಿಯನ್ನು ಹೊತ್ಕೊಂಡದ್ದು ಯಾವುದು? ಪರ್ವತಗಳು. ಮಹೀಭೃತ ಪರ್ವತಗಳಿಗೆ ಹೇಳ್ತಾರೆ. ಪರ್ವತ ರೂಪದಿಂದ ಅವನೇ ಇರ್ತಕ್ಕವನಂತೆ. ಸ್ಥಾವರಾಣ ಹಿಮಾಲಯ ಮೇರು ಶಿಖರಿಣಾಮಹಂ ಅಂತ. ಶಿಖರಗಳಲ್ಲಿ ಮೇರು ಪರ್ವತ ನಾನಾಗಿದ್ದೀನಿ, ಸ್ಥಾವರಗಳಲ್ಲಿ ಹಿಮಾಲಯ ನಾನಾಗಿದ್ದೀನಿ ಅಂತ ಪರಮಾತ್ಮ. ಎಲ್ಲ ಬೆಟ್ಟ ಗುಡ್ಡಗಳು ಪರಮಾತ್ಮನ ಒಂದು ಆವಾಸ ಸ್ಥಾನ ಅಂತ. ನಮ್ಮೂರಿಗೆ ಒಂದು 10 ಕಿಲೋಮೀಟರ್ 12 ಕಿಲೋಮೀಟರ್ ಬೆಳ್ಳೆಕಲ್ಲು ಅಂತ ಬಂದಿದೆ, ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ನಮ್ಗೆ ಹೋಗ್ತೀವಿ, ನಮ್ಮೂರು ಮಳೆ ಗಿಳೆ ಬರದೆ ಹೋದ್ರೆ, ಸ್ವಲ್ಪ ಈ ಏಪ್ರಿಲ್ವರೆಗೂ ಮಳೆ ಬರದೆ ಹೋದ್ರೆ ನಾವು ಅಲ್ಲಿ ಬೆಳ್ಳೆಗುಡ್ಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಭಿಷೇಕ ಮಾಡ್ಕೊಂಡು ಬರೋದು ನಮ್ಮೂರು ಪದ್ಧತಿ. ಬೆಳ್ಳೆಕಲ್ಲು ಹೋಗ್ಬೇಕು ಅಂತ ನಾವು ಒಂದ್ಸಲ ಹೋಗಿದ್ದೀವಿ. ಬೆಳ್ಳೆಕಲ್ಲು ಹೋಗಿ ಇಲ್ಲಿ ದೇವಸ್ಥಾನವೇ ಇಲ್ವಲ್ಲ, ದೇವರೇ ಇರಲ್ಲ, ಏನು ಹಾಗೆ ಹೇಗೆ ಅಂತ ಅಂದ್ಕೊಂಡು ನೋಡ್ತಾ ಬಗ್ಗೆ ನೋಡ್ತೀವಿ, ಎಲ್ಲಿದೆ ನಾನು ಇದು ಕಟ್ಟಿದ್ದಾರೆ, ಒಂದು ಇದಕ್ಕೆ ದೊಡ್ಡ ಕಟ್ಟಿದ್ದಾರೆ, ಹೋಗಿ ಇಲ್ಲಿ ದೇವರೇ ಇಲ್ಲಲ್ಲ ಏನು ಅಂತ. ಆಮೇಲೆ ಏನೋ ಅಲ್ಲೆಲ್ಲ ಬಂದಿದ್ದಲ್ಲ, ಅವ್ರ ಜೊತೆ ನಾವು ಹೋಗಿದ್ವಲ್ಲ, 11 ಸಲ ವೃದ್ಧ ಆಯ್ತು, ಅಭಿಷೇಕ ಆಯ್ತು, ಎಲ್ಲ ಆಯ್ತು, ಮತ್ತೆ ಬಂದ್ವಿ. ನಮ್ಮ ತಂದೆ ಹತ್ರ ಏನು ಬೆಳ್ಳೆಕಲ್ ರಂಗನಾಥ ಸ್ವಾಮಿಯಿಂದ ದೇವರೇ ಇಲ್ಲಲ್ಲ. ಅಯ್ಯೋ ದಡ್ಡ, ಬೆಟ್ಟವೇ ರಂಗನಾಥ ಸ್ವಾಮಿ ಕಣೋ, ಅಲ್ಲಿ ಗುಡ್ಡಕ್ಕೆ ಹೆಸರು, ಅಲ್ಲಿ ಬೇರೆ ದೇವರು ಇಲ್ಲ. ಗುಡ್ಡ ರಂಗನಾಥ ಸ್ವಾಮಿ ಅಂತ ಬೆಟ್ಟಕ್ಕೆ ಹೆಸರು, ಅಲ್ಲಿ ಒಂದ್ ಕಡೆಗೆ ಅಭಿಷೇಕ ನಾವು ಮಾಡ್ತೀವಿ ಹೊರತು ಇಡೀ ಬೆಟ್ಟಕ್ಕೆಲ್ಲ ಮಾಡೋಕ್ಕಾಗಲ್ಲ ಅಂತ. ಇನ್ ಬೇರೆ ಅಲ್ಲ ಅದು. ಹೌದಾ, ಆಗ ನಂಗೆ ಗೊತ್ತೇ ಇಲ್ಲ. ಅಂದ್ರೆ ಬೆಟ್ಟ ಗುಡ್ಡಗಳನ್ನೇ ನಮ್ಮಲ್ಲಿ ಪರಮಾತ್ಮನ ಆವಾಸ ಸ್ಥಾನ, ಸನ್ನಿಧಿ. ಮಾಲೇಕಲ್ಲು ವೆಂಕಟರಮಣ ಅಂತೀವಲ್ಲ, ಮಾಲೇಕಲ್ಲು ತಿರುಪತಿ ಮಾಲೇಕಲ್ಲು ವೆಂಕಟರಮಣ, ಆ ಬೆಟ್ಟವೇ ಇದು. ಅದು ಮತ್ತೆ ಪ್ರತೀಕವಾಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂದು ವಿಗ್ರಹ ಇಟ್ಟಿದ್ದಾರೆ ಹೊರತು ಈಗ ಅದಲ್ಲ. ಭಗವಂತನ ಒಂದು ಪ್ರಾಕೃತಿಕವಾಗಿ ತೋರ್ಕೊಂಡಿದ್ದಲ್ಲ ಬೆಟ್ಟ ರೂಪದಿಂದ, ಗುಡ್ಡ ರೂಪದಿಂದ, ಅದೇ ಪರಮಾತ್ಮನ ವಿಭೂತಿ, ಅದೇ ಪರಮಾತ್ಮ ರೂಪ. ಅದರಿಂದ ಭೂಮಿಯನ್ನು ಹೊತ್ಕೊಂಡಿದ್ದಾರೆ. ಅದಕ್ಕೆ ಗುಡ್ಡಗಳನ್ನ ಬೆಟ್ಟಗಳನ್ನ ಬ್ಲಾಸ್ಟ್ ಮಾಡಬಾರ್ದು, ಭೂಕಂಪ ಆಗತ್ತೆ, ಭೂಮಿ ಒಂದು ಸಮತ್ವವನ್ನು ಕಳ್ಕೊಳ್ಳುತ್ತೆ, ತುಂಬಾ ಅಪಾಯ ಅಂತ ಹೇಳಿ ನಮ್ಮ ಖಗೋಳ ಭೂಗೋಳ ಶಾಸ್ತ್ರದವರು ಹೇಳ್ತಾರೆ. ತಪ್ಪೋದು ಜಾಸ್ತಿ ಹೊಡಿಬಾರ್ದು ಅಂತ. ಲೋಟ ಎತ್ಕೊಂಡ ಯಾರಪ್ಪ? ಹರ್ಷ ಮಾಡ್ಬೇಕು. ಹೀಗೆ ಮಹೀಧರ ಅಂದ್ರೆ ಭೂಮಿಯನ್ನು ಹೊತ್ಕೊಂಡಂತ ಬೆಟ್ಟಗಳಿಗೆ ಮಹೀಧರ ಅಂತ ಹೆಸರು. ಆ ಬೆಟ್ಟ ರೂಪದಿಂದ ಇರತಕ್ಕವನು ಅಂತ ಅರ್ಥ ಮಾಡ್ಬೋದು. ಮಹೀಧರ ಮಹಾಭಾಗ, ಪರಮಾತ್ಮನು ಮಹಾಭಾಗ್ಯವಂತ, ಸಮಸ್ತ ಕಲ್ಯಾಣ ಗುಣಾಭಿರಾಮ, ಸಮಸ್ತ ಕಲ್ಯಾಣ ಗುಣಗಳ ನಿಧಿ.
ಅವನ ಭಾಗ್ಯ, ಅವನಲ್ಲಿ ಭಾಗ್ಯ ಕರ್ಮದಿಂದ ಉಪಾಸನೆಯಿಂದ ಬಂದಿಲ್ಲ, ಅವನಿಗೆ ಅದು ಸ್ವರೂಪ. ಸಮಸ್ತ ಕಲ್ಯಾಣ ಗುಣಗಳ ಒಟ್ಟಿಗೆ ಒಟ್ಟಕ್ಕೆ ಪರಮಾತ್ಮ ಅಂತ ಹೆಸರು. ಪರಮಾತ್ಮನ ಒಂದು ಬುದ್ಧಿ, ಪರಮಾತ್ಮನ ಒಂದು ಐಶ್ವರ್ಯ, ಪರಮಾತ್ಮನ ಒಂದು ಶಕ್ತಿ ಹಾಗಲ್ಲ. ಆ ಶಕ್ತಿ ಸ್ವರೂಪನೂ, ಜ್ಞಾನ ಸ್ವರೂಪನೂ, ಐಶ್ವರ್ಯ ಸ್ವರೂಪನೇ ಪರಮಾತ್ಮ. ಮಹಾಭಾಗ ಅಂದ್ರೆ ಅತ್ಯಂತ ಭಾಗ್ಯವಂತ, ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕವನು ಅಂತ. ವೇಗವಾನ್, ಅತ್ಯಂತ ವೇಗ. ಮನಸ್ಸು ಬಹಳ ವೇಗ ಅಂತೀವಿ, ಮನಸ್ಸು ಹೋಗಿದ್ದನ್ನು ನೋಡುವಂಥವ ಚೈತನ್ಯ ಇನ್ನೂ ವೇಗ. ಮನಸ್ಸು ಒಂದು ನಿಮಿಷ ಮಾತ್ರಕ್ಕೆ ಕಾಶಿಗೆ ಹೋಗುತ್ತೆ ಅಂದ್ರೆ ಮನಸ್ಸು ಕಾಶಿಗೆ ಹೋಗಿದೆ ಅಂತ ಗೊತ್ತಾಗಿದ್ದೆ ಯಾರಿಗೆ? ಅದು ಹಿಂದೊಂದು ತಮಾಷೆ ಮಾಡ್ತಿದ್ರು. ಕೊಲಂಬಸ್ಸು ಯಾವುದೋ ಒಂದನ್ನ ಕಂಡು ಹಿಡಿದಂತೆ ಒಂದು ದ್ವೀಪವನ್ನ, ಹೊಸದಾಗಿ ನಾನೇ ಫಸ್ಟ್ ಕಂಡು ಹಿಡಿದೆ ಅಂತೇಳಿ ನಮ್ಮ ದೇಶ ಯಾವುದೋ ಇದು ದ್ವೀಪವನ್ನ ಕಂಡು ಹಿಡಿದಾಗ ಅವನಿಗೆ ಭಾರಿ ಖುಷಿಯಾಗಿ ನಾ ಕಂಡು ಹೋದ್ನಂತೆ. ಹೋಗಿ ನೋಡ್ತಾನೆ, ಅಲ್ಲಿ ಉಡುಪಿ ಬ್ರಾಹ್ಮಣ ಫಲಾರ ಮಂದಿರ ಅಂತಿತ್ತು. ಅರೆ ಇವು ನನಗಿಂತ ಮುಂದೆ ಬಂದ್ಬಿಡಿಯಲ್ಲ, ಇವರು ಉಡುಪಿ ಬ್ರಾಹ್ಮಣ ಫಲಾರ ಮಂದಿರ ಅಂತಿದೆಯಲ್ಲ, ಇವರೆಂಥದ್ರಿ ಇವರು ಇಲ್ದಿರೋ ಜಾಗ ಇಲ್ಲ ಅಂತ. ಮುಂದೆ ಉಡುಪಿ ಬ್ರಾಹ್ಮಣ ಫಲಾರ ಮಂದಿರ ಅದು ಅಷ್ಟು ವ್ಯಾಪಕವಾಗಿದೆ ಅದಕ್ಕೆ ತಮಾಷೆ ಮಾಡ್ತಿದ್ರು. ಪರಮಾತ್ಮನು ಅವನು ಚೈತನ್ಯ ಒಳಗೆ, ಈಗ ಸಾಗರದಲ್ಲಿ ಮೀನು ಓಡಾಡುವ ಹಾಗೇನೆ ಚೈತನ್ಯ ಸಾಗರದಲ್ಲಿ ಮನಸ್ಸೆಂಬ ಮೀನು ಓಡಾಡ್ತಾ ಇರುತ್ತೆ. ಹಾಗಾಗಿ ಮನಸ್ಸು ಎಷ್ಟು ವೇಗವಾಗಿ ಎಲ್ಲಿ ಹೋದ್ರು ಅಲ್ಲಿ ಚೈತನ್ಯಕ್ಕೆ ವಿಷಯವಾಗಿಯೇ ಅದು ತೋರ್ತಾ ಹೋಗ್ತಾ ಇರುತ್ತೆ ಹೊರತು ಚೈತನ್ಯಕ್ಕೆ ವಿಷಯವಾಗಿದ್ದೇನೆ ಅದು ಅಸ್ತಿತ್ವವಿಲ್ಲವಾದ್ರಿಂದ ಅತ್ಯಂತ ವೇಗದಿಂದ ಕೂಡಿಕೊಂಡವನು ಪರಮಾತ್ಮನು. ವೇಗದಿಂದ ವೇಗವಾನ್, ವೇಗ ಅಸ್ಯಾಸ್ತಿ ವೇಗವಾನ್, ಶೀಘ್ರಗಾಮಿ ದರ್ಶ. ಇನ್ನು ಅಮಿತಾಶನ, ಮಿತ ಅಶನ, ಅಮಿತ ಅಶನ. ಅಶನ ಅಂದ್ರೆ ತಿನ್ನುವಿಕೆ, ಅನುಭವಿಸುವಿಕೆ. ಅವನು ಎಷ್ಟು ತಿನ್ನುವನು, ಇಡೀ ವಿಶ್ವವನ್ನೇ ಬೇಗ ತಿಂತಾನೆ. ಅವನಿಗೆ ಏನಂತೆ, ವಿಶ್ವೋಹಿ ಸ್ಥೂಲಭುಂಗ್ ನಿತ್ಯಂ, ಸೂಕ್ಷ್ಮವಾಗಿರೋ ಸ್ವಪ್ನ ಪ್ರಪಂಚವನ್ನೇ ತಿಂತಾನೆ ತೇಜಸಾತ್ಮನಾಗಿ. ವಿಶ್ವಾತ್ಮನಾಗಿ ಇಡೀ ಸ್ಥೂಲ ಪ್ರಪಂಚವನ್ನೇ ತಿಂತಾನೆ. ಕಾರಣಾತ್ಮನಾಗಿ ಸುಷುಪ್ತಾತ್ಮನಾಗಿ ಅವ್ಯಾಕೃತನೇ ಅನುಭವಿಸ್ತಾನೆ. ಹಾಗಾಗಿ ಅವನ ಅಶನ, ಅವನ ತಿನ್ನುವಿಕೆ ಅಂದ್ರೆ ಅವನಿಗೆ ಎಷ್ಟು ಕೊಟ್ಟು. ಅದಕ್ಕೆ ನಮ್ಮ ತಮಾಷೆ ಮಾಡೋದು, ನಾವು ನೈವೇದ್ಯ ಮಾಡ್ಬೇಕಾದ್ರೆ ಎಷ್ಟು ನೈವೇದ್ಯ ಮಾಡಬೇಕು ಅಂತ. ಅದು ಒಂದು ತಪ್ಪಲೆ ನೈವೇದ್ಯ ಮಾಡಬೇಕು, ಇದರಲ್ಲಿ ತುಂಬಾ ಕಮ್ಮಿ ಆಗುತ್ತೆ ಪರಮಾತ್ಮಗೆ. ಅಯ್ಯೋ ಈ ತಪ್ಪಲೆ ಯಾವ ಲೆಕ್ಕ ಪರಮಾತ್ಮ ಲೆಕ್ಕಕ್ಕೆ? ನಿನ್ನ ಲೆಕ್ಕಕ್ಕೆ ತಪ್ಪಲೆ ಹೆಚ್ಚಿರಬಹುದು, ಪರಮಾತ್ಮನಿಗೆ ತಪ್ಪಲೆ ಬಹಳ ವಿಶೇಷ ಇಲ್ಲ. ಹಾಗೆ ಶ್ರುತಿ ಏನ್ ಹೇಳ್ತೆ, ಯಾವದೇಕಾ ದೇವತಾ ಕಾಮಯತೆ ಯಾವದೇಕಾ ತಾವದಾಹುತಿ ಪ್ರಸತೆ. ಎಷ್ಟಲ್ಲೂ ನೈವೇದ್ಯ ಮಾಡೋ ಪರಮಾತ್ಮನಿಗೆ ಎಷ್ಟು ನೈವೇದ್ಯ ಮಾಡಿದ ಮುಖ್ಯ ಅಲ್ಲ, ಹೇಗ್ ಕೊಡ್ತಾ ಇದೀಯಾ ಅನ್ನೋದು ಮುಖ್ಯ. ನಿನ್ನ ಪ್ರೇಮವನ್ನು ನೋಡ್ತಾನೆ ಹೊರತು ನೀನು ಕೊಡ್ತಿರೋ ವಸ್ತು ನೋಡೋದಿಲ್ಲ. ನಿನ್ನ ಪ್ರೇಮ ತುಂಬಾ ಚೆನ್ನಾಗಿದ್ರೆ ಅದರಿಂದಲೇ ಪೂರ್ಣ ತೃಪ್ತರಾಗ್ತಾನೆ. ಇವಳು ದ್ರೌಪದಿ ಎಷ್ಟು ಕೊಟ್ಲು, ಆ ದೂರ್ವಾಸರು ಬಂದಾಗ, ಆತಿಥ್ಯಕ್ಕೆ ಬಂದಾಗ ಎಲ್ಲ ಊಟ ಆದ್ಮೇಲೆ, ದ್ರೌಪದಿ ಊಟ ಆದ್ಮೇಲೆ ಬಂದ್ಬಿಟ್ರು ಯಾರು 300 ಜನ ಶಿಷ್ಯ ಸಮೇತವಾಗಿ ದೂರ್ವಾಸರು. ಧರ್ಮರಾಜನು ಹಿಂದೆ ಮುಂದೆ ನೋಡಿದೇನೆ ಎಲ್ಲ ಬರ್ಬೇಕು ಊಟಕ್ಕೆ ಅಂತ ಬೇರೆ ಅಂದ್ಬಿಟ್ಟ. ಅಯ್ಯೋ ದ್ರೌಪದಿಗೆ ಊಟ ಆಗಿದೆ ಅಲ್ಲ, ನಾವು ಕೇಳೋದಿಲ್ಲ, ಮಾಡಲು ಒಳಗಡೆ ವಿಚಾರನೂ ಮಾಡ್ಲಿಲ್ಲ. ಆಯ್ತು ಆನಿಕ ಮಾಡ್ಕೊಂಡು ಬರ್ತೀವಿ, ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ನದಿ ತರ ಹೋಗಿದ್ದಾರೆ. ದ್ರೌಪದಿಗೆ ದೂರ್ವಾಸರು ಅಯ್ಯೋ ಸಾಮಾನ್ಯ, ಅವರಿಗೆ ಮೂಕೈ ಬಾಯಿಯಿಂದ ಕೋಪ, ಅಂಥ ಉಗ್ರರು ಅವರು. ಅಂಥ ಇವಾಗ ಉಗ್ರನ ಹೇಗೆ ಸಂಭಾಳಿಸಿ ನಾನು ದೂರ್ವಾಸ. ಇವಾಗ ಆಯ್ತು ಸರ್ವನಾಶ ಆಯ್ತು ಪಾಂಡವರದ್ದು, ಎಲ್ಲರದು ಇದಾಯ್ತು. ಇದೇ ಪ್ಲಾನ್ ಮಾಡಿಯೇ ದುರ್ಯೋಧನ ಕಳಿಸ್ಕೊಟ್ಟಿದ್ದು. ಈ ಯಾರು ಊಟ ಆದ್ಮೇಲೆ ಹೋಗ್ಬಿಟ್ಟು ನೀವು ಆತಿಥ್ಯಕ್ಕೆ ಹೋಗ್ಬೇಕು, ಅಲ್ಲಿ ಏನು ಇಲ್ಲ ಅಂತ ಹೇಳ್ಬೇಕು, ಅವ್ರಿಗೆ ಶಾಪ ಕೊಡ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ದ. ಆದ್ರೆ ಆ ಪರಮಾತ್ಮ ಅವನ ಪಕ್ಷ ಅನ್ನೋದು ಅವ್ನಿಗೆ ಗೊತ್ತಾಗಿಲ್ಲ. ದ್ರೌಪದಿಗೆ ದಿಗ್ಲು ಹತ್ಕೊಂಡ್ಬಿಡ್ತು, ಏನ್ ಮಾಡೋದಪ್ಪ ಅಂತ. ತಕ್ಷಣ ಇನ್ಯಾರೋ ಅನನ್ಯ ಶರಣ, ಇನ್ಯಾರು ಪಾಂಡವರು ಏನು ಮಾಡಲ್ಲ, ಅವರೆಲ್ಲ ಬೇಕಾದ್ರೆ ಬೇಟೆ ಹಾಕೊಂಡ್ಬಂದು ಹುಲಿ ಜಿಂಕೆ ಸಿಂಹ ತಂದು ಕೊಡ್ತಾರೆ ಹೊರತು ಈ 300 ಜನ ಶಿಷ್ಯ ಸಮೇತ ಬಂದಂತ ದುರ್ವಾಸರಿಗೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ತಕ್ಷಣ ದ್ರೌಪದಿ ಕೃಷ್ಣನ್ನ ಆಸೆ ಮಾಡ್ಕೊಂಡು ಮಾಡೋಣ, ಕೃಷ್ಣ ಬರ್ತಾನೆ, ಬಂದು ಖುಷಿ ಆಗತ್ತೆ. ಬಂದ್ಬಿಡು ತುಂಬಾ ಖುಷಿಯಾಗ್ತಾ ಇದೆಯಮ್ಮ, ನಂಗೆ ಊಟ ಕೊಡು ಅಂತಾನೆ. ಏನ್ ಕೃಷ್ಣ ಪರಮಾತ್ಮ, ನನ್ನ ಪರೀಕ್ಷೆ ಮಾಡ್ತೀಯ ನೀನು, ನಾನು ಆಪತ್ತ ಸಿಕ್ಕಾಕೊಂಡು ನಿನ್ನ ಕರೆದ್ರೆ ಊಟ ಕೊಡು ಅಂತ ಕೇಳ್ತಾ ಇದೆಯಲ್ಲ, ಏನಪ್ಪ ನೀನು? ಇಲ್ಲ ಇದೇ ಕೊಡು ಅಂತ. ಇಲ್ಲ ನೋಡಪ್ಪ, ಕೊಡುವ ಪಾತ್ರ ನಾನು.
ಆ ಪಾತ್ರೆಯನ್ನೇ ತಗೊಂಡ್ರೆ ಅಲ್ಲಿ ಯಾವುದೋ ಒಂದು ತುದಿ ಕಂಠಕ್ಕೆ ಒಂದು ಎಲೆನೋ ಎಗಳೋನೋ ಅಂಟ್ಕೊಂಡಿರ್ತಂತೆ. ಪೂರ್ತಿ ತೊಳಿಬೇಕು. ಅದು ನೋಡಿ ಪುಣ್ಯಾತ್ಮರಿಗೆ ಅವತ್ತೇ ಹಾಗಾಗ್ಬೇಡ್ವೆ. ದಿನ ಚೆನ್ನಾಗಿ ತೊಳಿತಾ ಇದ್ದವಳು ಅವತ್ತು ಒಂದು ಅಗಳೋ ಒಂದು ಎಲೆನೋ ಏನೋ ಅಂಟ್ಕೊಂಡಿತ್ತು. ಇದೇ ಅಂತ ಅದು ತಗೊಂಡು ಪ್ರಾಣ ಸ್ವಾಹ ಹಾಕೊಂಡಪ್ಪ. ಪ್ರಾಣಸ್ತುಪದಿ ಚಕ್ಷಸ್ತುಪದಿ ಆದಿತ್ಯಸ್ತುಪದಿ ಹೇಳಿ ವೈಶ್ವಾನರ ವಿದ್ಯೆಯಲ್ಲಿ ಆ ವೈಶ್ವಾನರೋಪಾಸಕ ಒಂದು ತುತ್ತನ್ನು ಅವನು ಹಾಕೊಂಡ ಅಂತಂದ್ರೆ ವಿಶ್ವವೇ ತೃಪ್ತಿ ಆಗತ್ತೆ ಅಂತ ಹೇಳಿ ಆ ವೈಶ್ವಾನರ ಛಾಂದೋಗ್ಯದಲ್ಲಿ ಹೇಳಿದೆ. ಆ ರೀತಿ ಆ ವೈಶ್ವಾನರ ಸ್ವರೂಪನಾದ ಪರಮಾತ್ಮ ಒಂದು ಅಗಳನ್ನು ಹಾಕೊಂಡ ಅಪ್ಪ. ಅಲ್ಲಿದ್ದು ಹೊಳೆ ತೊಳದಲ್ಲಿ ತೇಕ್ ಬಿಡ್ತಾ ಇದೆ. ಏಳಕ್ಕೆ ಮುಳುಗಿದ ಏಳಕ್ಕೆ ಆಗ್ತಿಲ್ಲ. ಹೊಟ್ಟೆ ಬಿರುಕಾಯ್ತು, ಹಾಕ್ತಾನೆ ಇಲ್ಲ. ಮಹರ್ಷಿಗಳೇ ಓಡ್ ಹೋಗೋಣ, ಇವಾಗ ಅಲ್ಲಿ ಅಡಿಗೆ ಮಾಡಿರ್ತಾರೆ, ನಮ್ಗೆ ಊಟ ಮಾಡೋಕ್ಕಾಗಲ್ಲ, ಹಂಗೆ ಹೀಗೆ ಅಂತ. ಇಲ್ಲ ಇಲ್ಲ ಮಾಡಿ ಹೋಗಿ ನಾವು ಹೇಳಿದ್ಮೇಲೆ ಹೋಗದೆ ತಪ್ಪಾಗುತ್ತೆ ಹಾಗೆ ಅಂತ. ಅಯ್ಯೋ ಹೋಗಲೇಬೇಕು ಅಂತ ಅವರು. ಇಲ್ಲೆಲ್ಲ ಹೋಗಕ್ಕಾಗಲ್ಲ, ನಾನಂತೂ ಬರಲ್ಲ ನಂಗೆ ಹೊಟ್ಟೆ ಭಾರ ಆಗ್ತಾ ಇದೆ, ಆಗಲ್ಲ. ಆ ನದಿ ಹತ್ರನೇ ಅದು ಹೊಟ್ಟೆ ತುಂಬಿಸ್ಬಿಟ್ಟು ಯಾರಿಗೂ ಊಟ ಇದ್ದ ಹಸಿ ಇದೆ ಹಾಗೆ ಮಾಡಿದ್ನಲ್ಲ ಪರಮಾತ್ಮ. ಅವನು ಅಮಿತ ಅಶನಃ. ತಿಂದ್ರೆ ಅನಂತ ತಿಂತಾನೆ, ಅಲ್ಪ ತಿಂದಲು ಅನಂತ ಎಲ್ಲರೂ ತೃಪ್ತಿಪಡಿಸ್ತಾನೆ. ಅವನ ಅಶನಕ್ಕೆ ತಿನ್ನುವಿಕೆಗೆ ಇತಿಮಿತಿ ಇಲ್ಲದವನು. ಇನ್ನು ಉದ್ಭವ ಕ್ಷೋಭಣೋ ದೇವ ಕ್ಷೋಭಣೋ ದೇವ ಶ್ರೀಗರ್ಭ ಪರಮೇಶ್ವರ ಕರಣಂ ಕಾರಣಂ ಕರ್ತ ಕರ್ತ ಗಹನೋ ಗುಹಃ ಉದ್ಭವ ಕ್ಷೋಭಣೋ ದೇವ ಶ್ರೀಗರ್ಭ ಪರಮೇಶ್ವರ ಕರಣಂ ಕಾರಣಂ ಕರ್ತ ಗಹನೋ ಗುಹಃ. ಕರಣಂ ಕಾರಣಂ ಕರ್ತ ಯಾಕೆ ಅಲ್ಲಿಂದ ಉತ್ತರಾರ್ಧ ಉತ್ತರಾರ್ಧ ಶುರು ಮಾಡ್ತಾ ಇದ್ದಾನೆ. ಪೂರ್ವಾರ್ಧ ಮಾಡ್ಕೊಳ್ಳಿ ಅಂತ. ಉದ್ಭವ ಶೋಭಣ ದೇವ ಶ್ರೀಗರ್ಭ ಪರಮೇಶ್ವರ ಕರಣಂ ಕಾರಣಂ ಕರ್ತ ವಿಕರ್ತ ಗಹನಃ ಗುಹಃ. ಕಾರಣ ಇಲ್ಲಿ ವಿಸರ್ಗದ ಮುಂದೆ ಕ್ಷಕಾರ ಬಂದ್ರೆ ಬಿಡಿಸಿ ಹೇಳ್ಬೇಕು ಅಂತ. ಅದು ಸಂಸ್ಕೃತ ನಿಯಮ. ಅದು ಉದ್ಭವ ಕ್ಷೋಭಣೋ ದೇವ ಅಂತ ಹೇಳ್ಬಾರ್ದು. ಉದ್ಭವ ಕ್ಷೋಭಣೋ ದೇವ ಅಂತ ಹೇಳ್ಬೇಕೆ ಹೊರತು ವಿಷ್ಣು ಸ್ತೋತ್ರ ಹೇಳ್ಬೇಕಾದ್ರೆ ಉದ್ಭವ ಕ್ಷೋಭಣೋ ದೇವ ಅಂತ ಹೇಳಿದ್ರೆ ತಪ್ಪು. ಸಂಸ್ಕೃತ ನಿಯಮ ಪ್ರಕಾರ ತಪ್ಪದು. ಉದ್ಭವ ಕ್ಷೋಭಣೋ ದೇವ ಅಂತ ಹೇಳ್ಬಾರ್ದು. ಉದ್ಭವ ಕ್ಷೋಭಣೋ ದೇವ ಶ್ರೀಗರ್ಭ ಪರಮೇಶ್ವರ ಅದನ್ನು ಕೂಡಿಸ್ಬೋದು. ಉದ್ಭವ ಕ್ಷೋಭಣ ಅನ್ನು ಕೂಡಿಸ್ಬಾರ್ದು. ಹೇಳುವಾಗ ಬಿಡಿಸ್ಬೇಕು. ನಮಃ ಕ್ಷತ್ರಿಭ್ಯ ಸಂಗ್ರಹೀತಭ್ಯಶ್ಚ ಓರಮೋ ಹಾಗೆ ಹೇಳೋದು. ವೃದ್ಧಾಧ್ಯಾಯ ಹೇಳ್ಬೇಕಾದ್ರೂ ಆ ವಿಸರ್ಗದ ಮುಂದೆ ಕ್ಷಕಾರ ಬಂದ್ರೆ ಅಲ್ಲಿ ಬಿಡಿಸ್ಬೇಕು ಅಂತ. ಇನ್ನು ಉದ್ಭವ ಅಂದ್ರು ಎಲ್ಲದರ ಉಂಟಾಗುವಿಕೆಗೂ ಅವನೇ ಕಾರಣ. ಮತ್ತೆ ಅವನೇ ಎಲ್ಲರಿಗೂ ಉಂಟಾಗ್ತಾ ಇರೋನು ಅವನೇ. ಉಂಟು ಮಾಡುವಾತನು ಉಂಟಾಗುತ್ತಿರುವಾತನು ಉಂಟಾಗುತ್ತಿರುವಾತನು ಅವನೇ, ಉಂಟು ಮಾಡುತ್ತಿರುವಾತನು ಅವನೇ. ಉದ್ಭವತಿ ಇದು ಉದ್ಭವ ಸ್ವಯಮೇವ ಸ್ಥಾವರ ಜಂಗಾತ್ಮಕ ರೂಪೇಣ ಉದ್ಭವತಿ ತೋರ್ಕೊಳ್ತಾನೆ, ಉಂಟಾಗ್ತಾನೆ. ನಾಮರೂಪಾದಿ ರೂಪದಿಂದ ತೋರ್ಕೊಳ್ತಾನೆ. ಅವನೇ ಉದ್ಭವನು, ಅವನೇ ಜಗತ್ತಿರೋದು. ಇನ್ನು ಸಾಂಖ್ಯರು ಪ್ರಧಾನಾವಸ್ಥೆಯಲ್ಲಿ ಸತ್ಯ ರಜಸ್ತಮಗಳು ಮೂರು ಸಾಮ್ಯವಾಗಿರುತ್ತೆ. ಅದಕ್ಕೆ ವೇರಿಯೇಷನ್ ಏರ್ಪೇರಾದ್ರೆ ಮಾತ್ರ ಸೃಷ್ಟಿ ಆಗುತ್ತೆ ಅಂತ. ಅವ್ಯಾಕೃತಾವಸ್ಥೆಯಲ್ಲಿ ಎಲ್ಲ ಅಡಗಿರುತ್ತಲ್ಲ ಅದನ್ನು ಅಲುಗಾಡಿಸುವಾತನು ಪರಮಾತ್ಮನೇ ಅಂತ. ಶೋಭಣ ಅಂದ್ರೆ ಅಲುಗಾಡಿಸುವಾತನು ಅಂತ. ಶೋಭಯತಿ ಶುಭ ಸಂಚಲನೆ. ಏನೇನು ಅಡಗಿರ್ತಾರೆ, ಹಾಗೆ ಮಲಗಿದಂತಹ ಮಕ್ಕಳನ್ನ ಹೇಗೆ ತಂದೆ ತಾಯಿ ಎಬ್ಬಿಸ್ತಾರೋ ಹಾಗೆ ಅವ್ಯಾಕೃತದಲ್ಲಿ ಏನ್ ಜಗತ್ತು ಅಡಗಿರುತ್ತೆ ಅದನ್ನು ಸೃಷ್ಟಿಕಾಲದಲ್ಲಿ ಅದನ್ನು ಅಲುಗಾಡಿಸುವಾತನು ಪರಮಾತ್ಮನೇ. ಶೋಭಣ ಶೋಭಯತಿ ಅಲುಗಾಡಿಸುವಾತನು. ಇನ್ನು ದೇವರು ಎಲ್ಲವನ್ನು ಬೆಳಗುವಾತನು. ಚೈತನ್ಯ ರೂಪದಿಂದ ಸಮಸ್ತಕ್ಕೂ ಸಾಕ್ಷಿಯಾಗಿದ್ದು ಸರ್ವವನ್ನೂ ತನ್ನ ಚೈತನ್ಯ ಪ್ರಕಾಶದಿಂದ ಬೆಳಗುವಾತನು ಅಂತ ದೇವ. ದ್ಯೋತನಾ ದೇವ. ಯಾಕೋ ಏನಾಗುತ್ತೋ ಶಾಕ್ ಹೊಡೋದು. ನಿನಗಿದ್ರು ಶಾಕ್ ಹೊಡೋದು ಯಾರು ಇಲ್ಲ. ಇನ್ನು ಶ್ರೀಗರ್ಭ. ಶ್ರೀಗರ್ಭೋ ನಾಮ ಲಕ್ಷ್ಮೀಗರ್ಭ ಸಂಪದ್ಗರ್ಭ. ಸಂಪತ್ತನ್ನ ಪೂರ ಆಕರ ಗರಿ. ಜಗತ್ತಿಗೆ ಯಾರಿಗಾದ್ರೂ ಏನಾದ್ರೂ ಸಂಪತ್ತು ಐಶ್ವರ್ಯ, ಸಂಪತ್ತಿನಲ್ಲಿ ಬರೀ ದುಡ್ಡು ಅಂತ ಒಂದೇ ಅನ್ಕೋಬೇಡಿ.
ಋಚಸ್ಸಾಮಾಧಿಯಜೂಗುಂಷಿ ಸಾಹಿ ಶ್ರೀರಮೃತಾ ಸದಾ. ವೇದವೂ ಸಂಪತ್ತೆ, ಜ್ಞಾನವೂ ಸಂಪತ್ತೆ, ವಿದ್ಯೆಯೂ ಸಂಪತ್ತೆ, ಸಮಸ್ತ ಸಂಪದ್ರೂಪದವನಾದ ಪರಮಾತ್ಮ ಅಂತ ಹೇಳಿ ಇದೆ. ಅಲ್ಲಿ ಪರಮಾತ್ಮನ ಸ್ತೋತ್ರ ಮಾಡುವಾಗ ನಮ್ಗೆ ಯಾವುದಾದ್ರೂ ಒಂದು ಇದಾಗ್ತದಲ್ಲ, ಲೌಕಿಕವಾದಂತಹ ಪ್ರಯೋಜನ ಆಗಬೇಕು ಅಂತಿದ್ರೆ ಅದಕ್ಕೆ ಆ ಪರಮಾತ್ಮ ಶ್ರೀಗರ್ಭನು ಅವನು ಲಕ್ಷ್ಮೀವಾಸ ಶ್ರೀನಿವಾಸ ಲಕ್ಷ್ಮೀನಿವಾಸ ಶ್ರೀಗರ್ಭ ಅಂತ ಹೇಳಿ ಆ ರೀತಿ ಅದನ್ನ ಸ್ತೋತ್ರ ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ, ಭಾವನೆ ಮಾಡಿದ್ರೆ ಅವನಿಂದ ನಮಗೆ ಬೇಕಾದಂತಹ ಸಂಪತ್ತು ಉಂಟಾಗುತ್ತೆ, ತೋರ್ಕೊಳ್ಳುತ್ತೆ. ಶ್ರೀ ಗರ್ಭೆ ಯಸ್ಯ ಸಹ ಶ್ರೀಗರ್ಭ ಅಂತ, ಸಂಪತ್ತು ಯಾವ ಗರ್ಭದಲ್ಲಿದೆಯೋ ಅವನು ಅಂತ. ಈ ಜಗತ್ತಿನ ಎಲ್ಲಾ ಉತ್ತಮೋತ್ತಮವಾದ ವಸ್ತುವು ಶ್ರೀಯೇ, ಸಂಪತ್ತೆ. ಅದು ರತ್ನಮಣಿ ಆಗ್ಬೋದು, ವಜ್ರ ವೈಡೂರ್ಯಾದಿಗಳಾಗ್ಬೋದು, ವಿದ್ಯೆ ಇರ್ಬೋದು, ಆರೋಗ್ಯ ಇರ್ಬೋದು, ಅಧಿಕಾರ ಇರ್ಬೋದು, ಸಂಪತ್ತು ಇರ್ಬೋದು, ಎಲ್ಲಾ ತರ ವಿದ್ಯೆಯು ಅಷ್ಟು ಸಂಪತ್ತೆ. ಅದೆಲ್ಲಕ್ಕೂ ಅವನು ಗರ್ಭ, ಅವನು ತನ್ನೊಳಗೆ ಅಡಗಿಸಿಕೊಂಡಿರುವ ಆತನು, ಅದೆಲ್ಲಕ್ಕೂ ಮೂಲ ರೂಪನು ದರ್ಶ. ಇನ್ನು ಪರಮೇಶ್ವರ, ಪರಮಶ್ಚಾಸು ಈಶ್ವರಶ್ಚ ಪರಮೇಶ್ವರ, ಹೆಚ್ಚಿನ ಒಡೆಯನು ಅವನು, ಪರಮನೂ ಆಗಿ ಈಶ್ವರನೂ ಇದ್ದಾನೆ, ಪರಮೋತ್ತಮನಾದ ಅತ್ಯಂತ ಶ್ರೇಷ್ಠನಾದ ಈಶ್ವರನೂ ಆಗಿದ್ದಾನೆ. ಇಲ್ಲಿ ಕ್ಷೋಭಣ ಅನ್ನೋದಕ್ಕೆ ಅಲುಗಾಡಿಸುವವನು ಅಂತ ಹೇಳಿದ್ದಾರೆ. ಈ ಭೂಕಂಪ ಎಲ್ಲ ಕಂಪನಗಳು ಅದು ಆಗತ್ತಾ? ಅಲ್ಲ, ಹಾಗೆ ಸಂಹಾರ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಭೂಕಂಪಾದಿಗಳನ್ನು ಸಂಹಾರ ಮಾಡೋದು ಅವನೇ. ಅಲುಗಾಡಿಸುವಾತನು ಅನ್ನುವಾಗ ಜಗತ್ತಿನ ಎಲ್ಲಾ ಕಂಪನಕ್ಕೂ ಅವನೇ ಕಾರಣ ಮೂಲತಃ. ಅದು ಪ್ರಾಣಯೇಜತಿ ನಿಶ್ಚಿತಂ ಮಹದ್ಭಯಂ ವಜ್ರಮುಜ್ಜತಂ ಏತದ್ವಿದುರ್ಮೃತಾಸ್ತೆ ಭವಂತಿ. ಪ್ರಾಣಯೇಜತಿ ನಿಶ್ಚಿತಂ ಆರಂಭದಲ್ಲಿ ಕಠೋಪನಿಷತ್. ಯದಿಜಂಕಿಂಚ ಜಗತ್ಸರ್ವಂ ಪ್ರಾಣ ಏಜತಿ ನಿಶ್ಚಿತಂ ಮಹದ್ಭಯಂ ವಜ್ರಮುದ್ಯತಂ ಏತದ್ವಿದುಃ ಅಮೃತಾಸ್ತೆ ಭವಂತಿ. ಕಠೋಪನಿಷತ್ ಈ ಜಗತ್ತಿನ ಅಲುಗಾಟವನ್ನು, ಜಗತ್ತಿನ ರಚನೆ ವ್ಯವಸ್ಥೆಯನ್ನು ಎಲ್ಲವನ್ನು ಈತನೇ ಮಾಡುವ ಆತನು. ಈತನಲ್ಲಿ ಇನ್ನೊಬ್ಬರು ಯಾವ ಮಾಡೋಣ ಅಂತ ಹೇಳಿ ಅದಕ್ಕೆ ಹೋಗೋಣ. ಪರಮೇಶ್ವರ ಹೆಚ್ಚಿನ ಒಡೆಯನು ಅಂದ್ರೆ ತಮೀಶ್ವರಾಣಂ ಪರಮಂ ಮಹೇಶ್ವರಂ, ಅಷ್ಟದಿಕ್ಪಾಲಕರಿಗೂ ಈಶ್ವರ, ಇಂದಾದಿ ದೇವತೆಗಳಿಗೂ ಒಡೆಯನು, ಸಮಸ್ತಕ್ಕೂ ಸರ್ವೇಶ್ವರ ಅವನು. ಏಷ ಸರ್ವೇಶ್ವರ, ಏಷ ಸರ್ವಭೂತಾಧಿಪತಿ, ಏಷ ಭೂತಪಾಲ ಅಂತ ಪರಿಷತ್ತು ಸರ್ವೇಶ್ವರ, ಜಗದೀಶ್ವರ, ಪರಮೇಶ್ವರ ಅಂತ ಹೇಳಿ ಪರಮಾತ್ಮ ಕೊಂಡಾಡುತ್ತದೆ. ಆ ಪರಮೇಶ್ವರನನ್ನ ಪರಮೇಶ್ವರ ಎಂಬುದಾಗಿ ಹೆಚ್ಚಿನ ಒಡೆಯನು ನೀನು ಅಂತ ಹೇಳಿ ಅವನನ್ನು ಆ ಒಂದು ಗುಣದಿಂದಲೇ ನೀವು ಸರ್ವದಾ ಭಾವನೆ ಮಾಡ್ತಿದ್ರೆ ನಿಮಗೂ ಒಡೆತನ ಬಂದ್ಬಿಡುತ್ತೆ. ಒಂದು ಗ್ರಾಮಕ್ಕೆ ಒಡೆತನವೋ, ರಾಜ್ಯಕ್ಕೆ ಒಡೆತನವೋ, ಅಥವಾ ನಿಮಗೆ ಎಲ್ಲ ಆ ಪರಮಾತ್ಮನ ಗುಣ ನಿಂದ ಆಗ್ಬಿಡುತ್ತೆ. ಯಾಕಂದ್ರೆ ಪರಮಾತ್ಮಲ್ಲಿ ಆ ಗುಣ ಇದೆ, ಪರಮೇಶ್ವರತ್ವ ಗುಣ. ಅದನ್ನು ಭಾವನೆ ಮಾಡ್ತಾ ಮಾಡ್ತಾ ಇದ್ದಂಥ ಉಪಾಸಕನಿಗೂ ಆ ಗುಣ ಬಂದ್ಬಿಡುತ್ತೆ. ಅವನು ಪರಮೇಶ್ವರ ಆಗ್ಬಿಡ್ತಾನೆ, ಒಡೆಯನಾಗ್ಬಿಡ್ತಾನೆ. ಕರಣ, ಕಾರಣ, ಕರ್ತ ಮೂರು. ಕಾರಣ ಅಂದ್ರೆ ಸಾಧನ, ಕಾರಣ ಅಂದ್ರೆ ಉಪಾದಾನ ಕಾರಣ, ಕರ್ತ ಅಂದ್ರೆ ನಿಮಿತ್ತ ಕಾರಣ. ಒಂದು ಮಡಿಕೆಗೆ ಕೋಲು, ತಿಗಿರಿ, ಗುದ್ಲಿ, ಬಾಂಡ್ಲಿ ಎಲ್ಲ ಕಾರಣ, ಮಣ್ಣು ಕಾರಣ, ಕುಂಬಾರ ಕರ್ತ. ಈ ವಿಶ್ವಕ್ಕೆ ಯಾರು? ಮೂರು ಅವನೇ. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾದ ಸೂತ್ರ. ನಿಮಿತ್ತ ಕಾರಣವೂ ಅವನೇ, ಉಪಾದಾನ ಕಾರಣವೂ ಅವನೇ, ಇದು ಅವನೇ, ಸಹಕಾರಿ ಕಾರಣವೂ ಅವನೇ. ಏನೇನು ಕಾರಣ ನಮ್ಮ ಲೋಕದಲ್ಲಿ ಇದೀವಿ, ಅದಕ್ಕೆ ನಮ್ಮಲ್ಲಿ ಆಯುಧ ಪೂಜೆ ದಿವಸ ಆ ಕರ್ಣಕ್ಕೆಲ್ಲ ಪೂಜೆ ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ಗೆಲ್ಲ ಪೂಜೆ ಮಾಡ್ತೀವಿ. ಆ ಗಾರೆಯವರು ತಮ್ಮ ಇದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ, ಮನೆ ಕಟ್ಟೋರು. ಫ್ಯಾಕ್ಟ್ರಿಯವರು ತಮ್ಮ ಅಲ್ಲಿನ ಉಪಕರಣಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಫ್ಯಾಕ್ಟ್ರಿಯವರು ಎಲ್ಲರೂ ಕೂಡ ಆ ಆಯುಧ ಪೂಜೆ ದಿವಸ ತಮ್ಮ ಸಲಕರಣೆಗಳು, ಉಪಕರಣಗಳನ್ನು ಏನು ಇಟ್ಕೊಂಡಿದ್ದಾರೆ, ಎಲ್ಲ ರೂಪದಿಂದ ಪರಮಾತ್ಮನೇ ಇರೋನು ಅಂತ ಹೇಳಿ, ಅದ್ರಲ್ಲಿ ನಮಗೆ ಯಾವ ಕೆಡಕು ಆಗೋದು ಬೇಡ, ತೊಂದರೆ ಆಗೋದು ಬೇಡ, ಪೆಟ್ಟು ಗಾಯ ತೊಂದರೆ ಇದು ಆಗೋದು ಬೇಡ ಅಂತ ಹೇಳಿ ಆ ಆಯುಧ ರೂಪನಾದಂಥ ಪರಮಾತ್ಮನಿಗೆ ಪೂಜೆ ಮಾಡ್ತೀವಿ ನಾವು. ಇದೇ ಒಂದು ಬೇಸಿಕ್ ಮೇಲೆ ಬಂದಿರೋದು ಕಾರಣ ಸ್ವರೂಪವನ್ನು.
ಎಲ್ಲಾ ಇನ್ಸ್ಟ್ರೂಮೆಂಟು ಸಾಧನವು ಅವನೇ. ಅವನಲ್ಲಿ ರಾಮಾಯಣ ಹಾ ಕಾರಣ ಸ್ವರೂಪ ಅಂದ್ರೆ ಸಾಧನವು ಎಲ್ಲಾ ಉಪಕರಣವೂ ಅವನೇ ಆಗಿದ್ದಾನೆ. ಕಾರಣದಲ್ಲಿ ನಿಮಿತ್ತ ಕಾರಣ ಅಂತ ಹೇಳಿ ಉಪಾದಾನ ಕಾರಣ ಅಂತ ಹೇಳಿ ಎರಡು ಕಾರಣ ಅವನೇ. ಕರ್ತೃವು ತಾನು ಅದನ್ನು ಮಾಡಿದವನನ್ನು ತಾನು ನಿರ್ಲಿಪ್ತನಾಗಿ ಅಸಂಗನಾಗಿ ನಡೆಸುವಾತನು ಅವನೇ ಆಗಿದ್ದಾನೆ. ಮೂರು ಪದವನು ಅವನೇ ಆಗಿದ್ದಾನೆ. ವಿಕರ್ತ ಬದಲಾವಣೆ ಮಾಡುವುದನ್ನು ಗುರುಗಳೇ ಒಂದ್ ನಿಮಿಷ, ಇದು ಮೂರು ಕಾರಣ ಕರಣ ಹೇಳಿದಿರಿಲ್ವಾ? ಅದು ಸ್ವಲ್ಪ ಅರ್ಥ ಆಗಲ್ಲ, ಅದು ಇಂಗ್ಲಿಷ್. ಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್ ಬೇಕಾಯ್ತ ಸಾಧನ. ನೀವು ಅಡಿಗೆ ಮಾಡ್ಬೇಕಾದ್ರೆ ನಿಮಗೆ ಕುಕ್ಕರ್ ಬೇಕು, ಸ್ಟವ್ ಬೇಕು, ಮೇಲೆ ವೆಯ್ಟ್ ಇರ್ಬೇಕು, ಒಳಗಡೆ ಬೇಕು, ಅದೆಲ್ಲ ಕಾರಣಗಳು. ಆಮೇಲೆ ಕಾರಣ ಏನು? ಅಡಿಗೆ ಮಾಡೋಕೆ ನೀರು, ಅಕ್ಕಿ, ಬೇಳೆ, ತರಕಾರಿ, ಅದು ಕಾರಣ, ಅದೇ ಅಡಿಗೆ ಆಗೋದು. ಕರ್ತೃ ಯಾರು? ನೀವು ಮಾಡೋರು, ನೀವು ಕರ್ತೃ. ಸರಿ ಸರಿ, ಮೂರಿದೆ ಅಲ್ಲಿ. ಅಡಿಗೆ ಆಗುವ ಪದಾರ್ಥವಲ್ಲ ಕಾರಣ, ಅಡಿಗೆ ಮಾಡೋದಕ್ಕೆ ಸಾಧನವಲ್ಲ ಕಾರಣ, ಅಡಿಗೆ ಮಾಡುವಾದರೂ ಕರ್ತೃ. ಹೀಗೆ ಮನೆ ಮಾಡೋಕ್ಕೂ ಅಷ್ಟೇ. ಮನೆಗೆ ಕಾರಣ ಇಟ್ಟಿಗೆ, ಜಲ್ಲಿ, ಮರಳು, ಕಬ್ಬಣ, ಸಿಮೆಂಟು ಇವೆಲ್ಲ ಕಾರಣ. ಗಾರೆಯವರೆಲ್ಲ ಕರ್ತೃಗಳು ಮಾಡುವವರು. ಅವರು ಉಪಯೋಗಿಸುವಂತಹ ಅವ್ರ ಕರಣ, ಬಾಂಡ್ಲಿ, ನೂರಾರು ಸಾಧನ ಇಟ್ಕೊಂಡಿರ್ತಾರೆ ಮನೆ ಕಟ್ಟೋದಕ್ಕೆ ಇನ್ಸ್ಟ್ರೂಮೆಂಟ್ಗಳು, ಅದೆಲ್ಲ ಕಾರಣಗಳು. ಕಾರಣ ಆ ಕಾರಣದಲ್ಲಿ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂತ ಎರಡು ತರಹ ಮಾಡ್ತಾರೆ. ಇದು ಕುಂಬಾರ ನಿಮಿತ್ತ ಕಾರಣ, ಮಣ್ಣು ಉಪಾದಾನ ಕಾರಣ ಅಂತ. ಮಣ್ಣೇ ಗಡಿಗೆ ಆಗೋದು. ಉಪಾದಾಯ ಕರೋತಿ ಇದು ಉಪಾದಾನ ಕಾರಣ. ಯಾವುದನ್ನು ತೆಗೆದುಕೊಂಡು ಮಾಡ್ತೀವೋ ಅದು ಉಪಾದಾನ ಕಾರಣ. ಯಾರು ಮಾಡುತ್ತಾರೋ ಅವರು ನಿಮಿತ್ತ ಕಾರಣ. ಆದ್ರೆ ಈ ಪ್ರಪಂಚಕ್ಕೆ ಪರಮಾತ್ಮನೇ ನಿಮಿತ್ತ ಕಾರಣ, ಪರಮಾತ್ಮನೇ ಉಪಾದಾನ ಕಾರಣ, ಪರಮಾತ್ಮನೇ ಸಹಕಾರಿ ಕಾರಣ. ಇನ್ನೊಬ್ರು ಇಲ್ವಲ್ಲ, ಅವನು ಏಕಮೇವ ಅದ್ವಿತೀಯ ಅಂತಾನೆ. ಅಂದ್ರೆ ಬ್ರಹ್ಮಸೂತ್ರ ಭಾಷೆ ದೊಡ್ಡ ಚರ್ಚೆ ಮಾಡಿದ್ದಾರೆ. ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧ ಒಂದು ಸೂತ್ರ. ಆ ಸೂತ್ರದ ವಿಶಾಲ ಚರ್ಚೆ ಇದೆ. ಅವನಕ್ಕೆ ವಿಕರ್ತ ಅಂದ್ರೆ ಅದನ್ನು ಮಾರ್ಪಾಡು ಮಾಡ್ಬೇಕಾದ್ರು ಅವನೇ ಮಾರ್ಪಾಡು ಮಾಡ್ಬೇಕು, ಬದಲಿಸಬೇಕಾದ್ರು. ಇವಾಗ ಜಗತ್ ಸೃಷ್ಟಿ ಮಾಡಿದಾಗ ಯಾವುದೋ ಒಂದು ರೀತಿಲಿ ಇತ್ತು. ಇವತ್ತು 198 ಕೋಟಿ ವರ್ಷ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಭೂಮಿ ಸೂರ್ಯ ಸೃಷ್ಟಿ ಆಗ್ಬಿಟ್ಟು. ಆದರೆ ಇವತ್ತು ಎಷ್ಟು ಮಾರ್ಪಾಡಾಗಿದೆ ಅಂದ್ರೆ ಕಾಡುಗಳೆಲ್ಲ ಎಲ್ಲೆಲ್ಲೋ ನಶಿಸಿ ಹೋಗಿದೆ, ಇನ್ನೆಲ್ಲೆಲ್ಲೋ ನದಿಗಳೆಲ್ಲ ಬಚ್ಚಿ ಹೋಗಿದೆ, ಇನ್ನೆಲ್ಲೆಲ್ಲೋ ಏನು ಬೇರೆ ರೀತಿ ಇದಾಗಿದೆ, ಡ್ಯಾಮ್ಗಳೆಲ್ಲ ಆಗಿದೆ. ಈ ಎಲ್ಲಾ ಪರಿವರ್ತನೆಗೂ ಅವನೇ ಕಾರಣ. ಅವನ ಪ್ರೇರಣೆಯಿಂದಲೇ ವಿಜ್ಞಾನಿಗಳು, ಇಂಜಿನಿಯರ್ಗಳು ಎಲ್ಲರೂ ಕೂಡ ಯೋಚನೆ ಮಾಡಿ ಅದ್ರ ಏನೇನು ಮಾಡ್ಬೇಕು ಅದೆಲ್ಲ ಪರಿವರ್ತನೆ ಮಾಡುವಾಗಿದ್ದಾರೆ. ದೊಡ್ಡ ದೊಡ್ಡ ಹಿಂದಿನ ಕಾಲದ ನಗರಗಳೆಲ್ಲ ನೆಲ, ಇದು ವಿಜಯನಗರ ಸಾಮ್ರಾಜ್ಯ ಅಂತ ಬಹಳ ಕೊಂಡಾಡ್ತಿದ್ದಲ್ಲ, ಅದು ನೆಲ ಕಚ್ಕೊಳ್ಳೋದಿದೆ. ಈ ಬೆಂಗಳೂರು 100 ವರ್ಷದ ಹಿಂದೆ ಏನು ಚಾಮರಾಜಪೇಟೆ ಒಂದು 2-3 ವಿಶೇಷ ಇತ್ತೆ ಹೊರತು ಅಂಥದ್ದೇನಾಗಿದೆ. ಇವತ್ತು ಬೆಂಗಳೂರು ಪೆಡಂಭೂತ ಬೆಳ್ಕೊಂಡಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಷ್ಟು ದೊಡ್ಡ ನಗರ ಇನ್ನೊಂದಿಲ್ಲ. ಅಷ್ಟು ದೊಡ್ಡದಾಗ ಪರಮಾತ್ಮನ ಸಂಕಲ್ಪ. ಈ ಬೆಂಗಳೂರು ಯಾಕೆ ಈ ರೀತಿ ಆಯ್ತು ಅಂದ್ರೆ ಭಗವತ್ ಸಂಕಲ್ಪದಲ್ಲಿ ಎಲ್ಲಾ ಹಳ್ಳಿಯವರು ಬೆಂಗಳೂರು ಬಂದು ವಾಸ ಮಾಡಿದ್ರು. ಹಾಗಾಗಿ 40-50 ಮೈಲಿ ಉದ್ದ, 40-50 ಮೈಲಿ ಅಗಲ, ಅಷ್ಟು ದೊಡ್ಡದಾಗ ಬೆಳ್ಕೊಂಡ್ಬಿಡ್ತು. ಹೋದ್ರೆ ನೆಲಮಂಗಲದಿಂದಲೂ ಆ ಕಡೆ ವಾರಸಳ್ಳಿ ದಾಟೋಗಿ ದಾಟೋಗಿದೆ. ಆ ಕಡೆ ಹೊಸೂರು, ಅದು ಅಲ್ಲೂರು ಹತ್ರ ಹೋಗಿದೆ. ಗುರುಗಳೇ ಮಾತ್ರೆ ಹೋ ಮಾತಾ ಬಲಂ ಸಾಮಸಂತಾನ ಸಾ ಇತ್ಯುಕ್ತ ಶ್ರೀಕ್ಷಾಧ್ಯಾಯ. ಮಾತೆ ನಮಗೂ ಮಾಡಿದ್ದ. ವಿಕರ್ತಾನೇನ ಬಿಡಿ ಬಿಡಿಯಾಗಿ ನಾಮರೂಪಗಳಿಂದ ಅನೇಕ ಪ್ರಭಾವವಾಗಿ ಬದಲಾವಣೆ ಮಾಡುವಾತನು, ವಿಶೇಷ ರೂಪದಿಂದ ಮಾಡುವ, ಚಿಂತಿಸೋದಕ್ಕೂ ಆಗದೇ ಇರುವ ರೀತಿಯಿಂದ ಮಾರ್ಪಾಡಾಗ್ಬಿಡುತ್ತೆ. ನಮ್ಮೂರಿನವರೇ ಹಿಂದೆ 40-50 ವರ್ಷದಿಂದ ಊರು ಬಿಟ್ಟು ಹೋದವರು ಮುಂಬೈ ಬೇರೆ ಕಡೆ ಇದ್ದಾರೆ. ಅವ್ರು ಬಂದಾಗ ನಮ್ಮ ಬಾಳಿನ ಮತ್ತೂರ ಇದು ಅಂತ ಅಂತಾರೆ. ಅವತ್ತಿನ ಮತ್ತೂರಲ್ಲಿ ಎಲ್ಲಾ ಮನೆಯೂ ನಾಡಹಂಚು ಗೊತ್ತಿಲ್ಲ, ಆ ಒಂಥರ ದಪ್ಪದ ಹೆಂಚು, ಮಣ್ಣಿನ ಗೋಡೆ, ಮಣ್ಣಿನ ನೆಲ, ಆ ಬಾಗಿಲು, ಆ ತಿರುಗುಣಿ ಬಾಗಿಲು ಅಂದ್ರೆ ಅದು ಹಾವು ಇಲಿ ಎಲ್ಲವೂ ಬರ್ಬೋದು ಆ ಸಂಧಿಲಿ. ಅಷ್ಟು ಜಾಗ ಇತ್ತು. ಆಮೇಲೆ ಎಲ್ಲ ಮನೆ ಮುಂದೆ ಕೊಟ್ಟಿಗೆ, ಮನೆ ಮುಂದೆ ತಿಪ್ಪೆ,
ಯಾರ ಮನೇಲೂ ಟಾಯ್ಲೆಟ್ ಇಲ್ಲ, ಎಲ್ಲ ಹಿಂದೆಗೆಲ್ಲೋ ಹೋಗ್ಬೇಕಾಗಿತ್ತು, ಬಯಲು ಹೋಗು ಅಂಥ ಗೊಡ್ಡಹಳ್ಳಿ ಆಗಿತ್ತು, ಕುಗ್ರಾಮ. ಇವತ್ತು ಒಳ್ಳೆ ಸಿಟಿ ಎಕ್ಸ್ಟೆನ್ಷನ್ ತರ ಆಗ್ಬಿಟ್ಟಿದೆ. ಎಲ್ಲಾ ಮನೇಲೂ ಕಮೋಡ್ ಬಂದಿದೆ, ಎಲ್ಲಾ ಮನೇಲೂ ಕಾರ್ ಇದೆ, ಎಲ್ಲಾ ಮನೇಲೂ ಟಿವಿ ಇದೆ, ಎಲ್ಲಾ ಮನೇಲೂ ಒಳ್ಳೆ ಮೊಸಾಯಿಕ್ ಫ್ಲೋರಿಂಗು ಅಥವಾ ಪೆಟ್ರಿಫೈ ಫ್ಲೋರಿಂಗು, RCC ಮನೆ ಏನ್ ಕಟ್ಕೊಂಡ್ಬಿಡ. ಏನು ನಮ್ ಕಾಲ ಮತ್ತೂರ ಇದು ಅಂತಾರೆ ಅವರು. ಆದ್ರೆ ಇವತ್ತೇನು ಮತ್ತೂರಲ್ಲಿ ವೃದ್ಧರಾದವರು ಇದ್ದಾರೆ, ವಯಸ್ಸಾಗಿದ್ದಾರೆ, ಇಲ್ಲ ನಮ್ ಕಾಲದೇ ಚೆನ್ನಾಗಿತ್ತು, ಈ ಮನೆ ಚೆನ್ನಾಗಿಲ್ಲ ಅಂತಾರೆ. ಈ RCC ಮನೆ ಎಂತ ಸೆಕೆ, ಬಹಳ ಕಷ್ಟ, ವಾಸ ಮಾಡಕ್ಕೆ ಆಗಲ್ಲ, ಆ ಮನೆ ತುಂಬಾ ತಂಪಾಗಿತ್ತು ಹಾಗೆ ಹೀಗೆ ಅಂತಾರೆ. ಆದ್ರೆ ಇವತ್ತಿನವರೆಗೆ ಆ ಮಣ್ಣು ನೆಲದಲ್ಲಿ ಮಲ್ಕೊಳ್ಳೋಕೆ ಊಟ ಮಾಡೋಕ್ಕೆ ಆಗೋದೇ ಇಲ್ಲ. ಅದನ್ನ ದಿನ ಸರಿ ಸಾರಿಸೋರು ಯಾರು ಅದ್ ಮಾಡೋ. ಅಯ್ಯೋ ಅದು ಒಂದು ಗುಂಡಿ ಗುದ್ದ ಬಿಡೋದು, ಇಲಿಯೆಲ್ಲ ಕೊರೆಯೋದು, ಹೆಗ್ಗಳೆಲ್ಲ ಕೊರಿತಾ ಇತ್ತು ಮನೇನ. ಅಯ್ಯಪ್ಪ, ಎಲ್ಲ ಹರಿವಾರ ಉದ್ದಕ್ಕೂ ಒಲೆಗಳು, ಆ ಒಲೆಗಳು ಅಯ್ಯೋ ನಿಜವಾಗೂ ಅದೆಂಥ ಆ ಕಾಲದಲ್ಲಿ ಇದ್ದಲ್ಲ, ಅದು ಹೇಗಿದ್ದು ಪುಣ್ಯಾತ್ಮರು ಅಂತ ಅನ್ಕೋಬೇಕು ನಾವು. ನಮಗೆ ಒಂದ್ ದಿವಸನೂ ಆತ. ಇವತ್ತು ಆ ಗ್ಯಾಸ್ ಇಲ್ಲದೆ ಹೋದ್ರೆ ಇವತ್ತು ನಾವು ಏನೋ ಹಣ್ಣು ಗಿಡ ತಿನ್ಕೊಂಡು ಅವ್ರು ಕಾಲ ಕಳಿಬೇಕೆ ಹೊರತು ಅಡಿಗೆ ಮಾಡಲ್ಲ. ಏನಾಯ್ತು ಹಿಂದಿನ ಕಾಲದಲ್ಲಿ ಆ ಒಲೆ ಊದಿ ಊದಿ ಆ ಹಸಿ ಸೌದೆ ಊದ್ಕೊಂಡು ಆ ಹೊಗೆ ಕುಡ್ಕೊಂಡು ಏನ್ ಅಡಿಗೆ ಪಾತ್ರೆ ಎಲ್ಲ ಮಸಿ, ಮನೆಯೆಲ್ಲ ಮಸಿ. ಕೇಳಿ ನಮ್ಮ ನಾಗರಾಜರಿಗೆ ಆ ಹಳ್ಳಿ ಜೀವನ ಅಂದ್ರೆ ಆ ಭಂಡಾಟ ಜೀವನ ಬಹಳ ಕಷ್ಟ. ಅಯ್ಯಪ್ಪ, ಇವತ್ತು ಬಹಳ ಏನು ಕರೋನಾ ಬಂದು ಎಲ್ಲ ಒಂಥರ ಎಲ್ಲ ದಿಗ್ಲು ಹತ್ಕೊಂಡ್ಬಿಟ್ಟಿದೆ. ಅದುವೇ ವಿಚಾರ. ಕರಣಂ, ಕಾರಣಂ, ಕರ್ತ, ಮೂರು ಅವನೇ ಆಗಿದ್ದಾನೆ. ಕಾರಣ ಅಂದ್ರೆ ಇನ್ಸ್ಟ್ರೂಮೆಂಟ್, ಸಾಧನ. ಕಾರಣ ಅಂದ್ರೆ ಎಲ್ಲಕ್ಕೂ ನೀವು ಮೂಲ ಕಾರಣ, ನಿಮ್ಮ ಇದು ಕಾರಣ, ಉಪಾದಾನ ಕಾರಣ, ಎಲ್ಲಕ್ಕೂ ಕರ್ತೃ ಆಗಿದ್ದಾನೆ. ವಿಕರ್ತ ಅಂದ್ರೆ ಎಲ್ಲವನ್ನೂ ಬದಲಾವಣೆ ಮಾಡುವಾತನು, ಮಾರ್ಪಾಡು ಮಾಡುವಾತನು. ಗಹನಃ ಅಂದ್ರೆ ಯೋಗಿಗಳಿಗೂ ಕೂಡ ಗೊತ್ತಾಗದವನು, ಬಹಳ ಸೂಕ್ಷ್ಮ ಆಳದಲ್ಲಿದ್ದಾನೆ. ಯಾರು ಹೃದಯ ಗುಹೆ ಒಳಗೆ ಹೋಗಿ ಅಲ್ಲಿಂದ ಪಿಪ್ಪಿಂಗ್ ಮಾಡ್ತಾರೋ ಅವ್ರಿಗೆ ಸಿಗ್ತಾನಂತೆ. ಅಲ್ಲಿ ಹೋಗಿ ಇಣುಕಿ ನೋಡ್ಬೇಕಂತೆ. ನಾವು ಪ್ರಪಂಚವನ್ನು ಇಣುಕಿ ನೋಡ್ತೀವಿ ಹೊರತು ಹೃದಯದೊಳಗೆ ಎಲ್ಲಿದ್ದಾನೆ ಅಂತ ಅಲ್ಲಿ ನಾವು ಇಣುಕಿ ನೋಡಲ್ಲ. ಅಲ್ಲಿ ಹೃದಯದೊಳಗೆ ನೋಡುವ ಸಾಮರ್ಥ್ಯವುಳ್ಳಂತಹ ಯೋಗಿಗಳು ಪರಮಾತ್ಮನ ಕಂಡುಕೊಳ್ತಾರೆ. ಬಹಳ ಗಹನ, ಬಹಳ ಗಹನ ಅಂದ್ರೆ ಗಹನ, ಗಹ್ವರ ಅಂದ್ರೆ ಗಭೀರ, ಅಲ್ಲಿ ಇಳ್ಕೊಳಕ್ಕಾಗದವನು, ಅಲ್ಲಿ ಹೋಗಕ್ಕಾಗದವನು ಅಂತ. ಅಷ್ಟು ಕಷ್ಟತಮವಾದ ಜಾಗ, ಕಗ್ಗತ್ಲೆ ಗೌಗತ್ಲೆ. ಅಲ್ಲಿ ಹೋಗ್ಬಿಟ್ರೆ ಏನು ತೋಚೋದೇ ಇಲ್ಲ. ಅಯ್ಯೋ ಎಂತ ಗೊತ್ತಾಗಲ್ಲ ಕಣ್ರಿ ಬಂದ್ಬಿಡ್ತಾರೆ. ಯೋಗಿಗಳು ಕೂಡ ಯೋಗಿನೋ ಬಿಭ್ಯಸ್ಮಾತ್ ಅಭಯೇ ಭಯದ ಋಷಿನೋ ಅಂತ ಕೊಡ್ಬಾ ಹೇಳ್ತಾರೆ. ಯೋಗಿನಾಮಪ್ಯಗಮ್ಯಂ. ಯೋಗಿಗಳಿಗೂ ತಿರುಕಡಿದ ಫಲರಾಯ ಸಿಗದೆ ಅನ್ನೋದು ಅಂತ ಕಷ್ಟದವರು. ಬಹಳ ಗಹನ ಅಂದ್ರೆ ಬಹಳ ಆಳದಲ್ಲಿ, ಬಹಳ ಗುಪ್ತ ಇದಾಗಿದ್ದಾನೆ. ಗುಹ ಅಂದ್ರೆ ಗುಹೆ ಒಳಗೆ ಮುಚ್ಕೊಂಡಿದ್ದಾನೆ ಅಂತ. ಹೃದಯ ಗುಹೆ ಒಳಗೆ ಅಜ್ಞಾನದಿಂದ ಮುಚ್ಕೊಂಡು, ಮಾಯಿಂದ ಮುಚ್ಕೊಂಡವನಾಗಿ ನಮಾನ್ ದುಷ್ಕೃತಿ ನೋ ಮೂಢಾಹ ಪ್ರಪದ್ಯಂತೆ ನರಾಧಮಾಹ ಮಾಯೆಯ ಅಪಹೃತ ಜ್ಞಾನ. ಮಾಯೆ ಅವರ ಬುದ್ಧಿಯನ್ನು ಅಪಹಾರ ಮಾಡಿಬಿಟ್ಟಿದೆ. ಹಾಗಾಗಿ ಅವನು ಗುಹನು ಅಂತಂದ್ರೆ ಆವರಿಸಿಕೊಂಡವನು, ಗುಹೆ ಒಳಗಿದ್ದವನು ಅಂತ. ಒಂದು ಗಹನ ಅನ್ನೋದು ಅವನ ಕಡೆ ಹೋಗಕ್ಕೆ ಆಗಲ್ಲ, ತಿಳ್ಕೊಳಕ್ಕೆ ಆಗಲ್ಲ ಅಂತ. ಇದು ಗುಹ ಅಂತಂದ್ರೆ ಹೃದಯ ಗುಹೆ ಒಳಗೆ ಬಹಳ ಕಷ್ಟಪಟ್ಟು ತಮ್ಮ ದುರ್ದರ್ಶಂ ಗೂಢಮನ ಕಷ್ಟಪಟ್ಟು ನೋಡ್ಬೇಕಾದ ಕಾಣಬೇಕಾದ ಮನ ಇದ್ದಾನೆ. ಇಲ್ಲಿ ಗುರುಗಳೇ, ಮಾಯೆ ಆವರಿಸ್ಕೊಂಡಿರೋದು ನಮಗೆ ಅಲ್ವಾ? ಅದಕ್ಕೆ ಅವನು ಸಿಗೋಲ್ಲ ಅಂದ್ರೆ. ನಮಗೆ ಮಾಯೆ ಆವರಿಸ್ಕೊಂಡಿದ್ರಿಂದ ಅವನು ಗುಹ ಆಗ್ಬಿಟ್ಟ, ತೋರದೇ ಇದ್ದವನ ಆಗ್ಬಿಟ್ಟ. ಸಿಗೋದೇ ಇಲ್ಲ. ವ್ಯವಸಾಯೋ ವ್ಯವಸ್ಥಾನಃ, ವ್ಯವಸಾಯೋ ವ್ಯವಸ್ಥಾನಃ, ಸಂಸ್ಥಾನ. ಗೊತ್ತಾಗಲಿಲ್ಲ. ಗುಹ ಅಂತಂದ್ರೆ ಗುಹ ಹೃದಯ ಬುದ್ಧಿಯಿಂದ ಗುಹೆ ಅಂತ, ಹೃದಯದೊಳಗಿರೋ ಗುಹೆ ಅಂತ ಹೇಳ್ತಾರಲ್ಲ, ಹೃದಯ ಗುಹೆ ಅಲ್ಲಿ ಇರುವವನು ಅಂತ ಅರ್ಥ. ಅಲ್ಲಿ ಅವನು ಭಾಷ್ಯಕಾರ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯ ಪ್ರಾಕೃತಿಕ ಜನರಿಗೆ ಅಜ್ಞಾನದಿಂದ ಮರೆಯಾದವನಾಗಿದ್ದಾನೆ ಅಂತ. ಇವರಿಗಿರುವಂತಹ ಅಜ್ಞಾನದಿಂದ ಅಲ್ಲೇ ಇದ್ದವನಾದರೂ ಅವನು ಮರೆಯಾದವನಾಗಿದ್ದಾನೆ ಅಂತ. ಗುಹೆ ಒಳಗಿದ್ದದ್ದು ಹೇಗೆ ಕಾಣಲ್ವೋ, ಕತ್ಲೆ ಇರ್ತಾರೆ ಗುಹೆ ಒಳಗೆ, ಹಾಗೆ ನಮ್ಮ ಹೃದಯ ಗುಹೆ ಒಳಗೆ ಯಾವ ಅಂತಃಕರಣ ಮನಸ್ಸು ಬುದ್ಧಿ ಇದೆ, ಅದಕ್ಕಿರುವಂತಹ ಅಜ್ಞಾನದಿಂದ ಅವನು ತೋರು ಬರದೇ ಇದ್ದವನಾಗಿದ್ದಾನೆ ಅಂತ, ಗೊತ್ತಾಗದೇ ಇದ್ದವನಾಗಿದ್ದಾನೆ ಅಂತ. ಮರೆ ಮಾಸ್ಕೊಂಡಿದ್ದಾನೆ ಅಂತ.
ವ್ಯವಸಾಯೋ ವ್ಯವಸ್ಥಾನಃ ವ್ಯವಸಾಯೋ ವ್ಯವಸ್ಥಾನಃ ಸಂಸ್ಥಾನ ಸ್ಥಾನದೋ ಧ್ರುವಃ ಸಂಸ್ಥಾನಸ್ಥಾನದೋ ಧ್ರುವಃ ಪರದ್ಧಿ ಪರಮ ಸ್ಪಷ್ಟಃ ಪರದ್ಧಿಃ ಪರಮಸ್ಪಷ್ಟಃ ತುಷ್ಟಃ ಪುಷ್ಟಃ ಶುಭೇ ಕ್ಷಣಃ ಪುಷ್ಟಃ ಪುಷ್ಟಃ ಶುಭೇ ಕ್ಷಣಃ ವ್ಯವಸಾಯೋ ವ್ಯವಸ್ಥಾನಃ ಸಂಸ್ಥಾನಸ್ಥಾನದೋ ಧ್ರುವಃ ಪರದ್ಧಿಃ ಪರಮಸ್ತುಷ್ಟಃ ಪುಷ್ಟಃ ಪುಷ್ಟಃ ಶುಭೇ ಕ್ಷಣಃ ವ್ಯವಸಾಯಃ ವ್ಯವಸ್ಥಾನಃ ಸಂಸ್ಥಾನಃ ಸ್ಥಾನದಃ ಧ್ರುವಃ ಪರದ್ಧಿಃ ಪರಮಸ್ಪಷ್ಟಃ ಪರಮಃ ಪರಮಃ ಸ್ಪಷ್ಟಃ ಪರಮಸ್ಪಷ್ಟ ಒಂದು ಪರಮಸ್ಪಷ್ಟಃ ತುಷ್ಟಃ ಪುಷ್ಟಃ ಶುಭೇ ಕ್ಷಣಃ ಮಧ್ಯಾಹ್ನದ ಊಟ ಜೋರಾಗಿತ್ತು ಎಲ್ಲ ವಾಚ್ಯ ಹೇಳ್ತಾ ಇದ್ದಾರೆ ಏನು ಮತ್ತೆ ವಿಶೇಷ